ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿನೆಯ, ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರೆಯ, ಇಲ್ಲವೆಂಬುದು ಪ್ರಣಯತೆ ಇಟ್ಟು ನಾನು ಧೈರ್ಯವಾದೆನು, ನೀವು ಗಟ್ಟಿಯಾದಿರಿ. ಪ್ರಭುದೇವರು ಯೋಗ್ಯಾದರು, ಪ್ರಣಯತೆ ಹೊರಟು ಧೈರ್ಯವಿಟ್ಟು ಕತ್ತಿ ಬಿದ್ದಿದ್ದೆಯ, ಜ್ಯೋತಿನ ನಿದ್ದೆಯ, ನಮ್ಮ ಪುಟ್ಟ ಸಂಗಮೇಶ ನಮ್ಮನ್ನು ಬಂದಿದ್ದೆಯ. ಎಲ್ಲರಿಗೂ ಶರಣಾರ್ಥಿ. ಈ ವಚನದಲ್ಲಿ ಬಸವಣ್ಣವರು ಯಾವ ಕಾರ್ಯಕ್ಕೆ ಬಂದರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಚನವನ್ನು ಬರೆದಿದ್ದಾರೆ. ಆ ಕಾರ್ಯ ಯಾವುದಿತ್ತು, ಅದು ಯಾಕೆ ಬಸವಣ್ಣವ್ರು ಬಂದರು, ಪ್ರಭುದೇವರು ಬಂದರು, ಏನು ಕಾರ್ಯ ಮಾಡಿದ್ರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ನಾನು ಇವತ್ತು ಆಯ್ಕೆ ಮಾಡಿಕೊಂಡಂತ ವಿಷಯ ಸನಾತನ ಧರ್ಮ ಮತ್ತು ಬಸವಣ್ಣ ಅಂತಂದ್ರೆ ಇವತ್ತು ಪ್ರಚಲಿತವಾಗಿ ಎಲ್ಲ ಕಡೆ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಲವಾರು ವಿಧದಲ್ಲಿ ನ್ಯಾರೇಟಿವ್ಸ್ ಅಂತ ಏನು ಸಿದ್ಧಾಂತ ಮಂಡಿಸಕತ್ತಾರೆ. ಅಂದ್ರೆ ಇದು ಲಿಂಗಾಯತ ಅನ್ನೋದೇನು ಬೇರೆ ಇಲ್ಲ, ಇದು ನಮ್ಮ ಹಿಂದೂ ಧರ್ಮದ ಭಾಗ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾನು ಈ ವಿಷಯನ ಇಟ್ಕೊಂಡಿದ್ದೀನಿ. ಹಿಂದೂ ಅನ್ನೋದು ಅದು ಧರ್ಮನೇ ಅಲ್ಲ, ಅದು ಒಂದು ಜೀವನ ಪದ್ಧತಿ ಅಂತೇಳಿ ಸುಪ್ರೀಂ ಕೋರ್ಟ್ 1966ರಲ್ಲೇ ಜಜ್ಮೆಂಟ್ ಕೊಟ್ಟಿದೆ. ಆಮೇಲೆ ಹಲವಾರು ಜಜ್ಮೆಂಟ್ಗಳು ಕೊಟ್ಟಿದೆ. ಈಗ ಮೊನ್ನೆ ಹೊಸದಾಗಿ ಏನು ಶಬರಿಮಲೆ ಪ್ರಕರಣದಲ್ಲಿ ಸಹಿತ ಏನು ಅದು ಜೀವನ ಪದ್ಧತಿ, ಅದು ಧರ್ಮ ಅಲ್ಲ ಅಂತ ಅಂದ್ರೆ ಒಂದು ಸಂಸ್ಕೃತಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದ್ರ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ನಿಜವಾಗಿ ಒಂದು ಧರ್ಮ ಅನ್ನೋದಕ್ಕೆ ಅದಕ್ಕೆ ಅಂತಾರೆ ಅಂತಂದ್ರೆ ಎಲ್ಲರಿಗೂ ಗೊತ್ತದೆ, ಅದು ವೈದಿಕ ಧರ್ಮ, ಅದು ಸನಾತನ ಧರ್ಮ. ಆ ಸನಾತನ ಧರ್ಮದ ಸಿದ್ಧಾಂತಗಳೇನು, ನಮ್ಮ ಶರಣ ಪರಂಪರೆ ಸಿದ್ಧಾಂತಗಳೇನು, ಇವನ್ನ ನೋಡಿದಾಗ ನಮಗೆ ಸಹಜವಾಗಿ ಅರ್ಥ ಆಗೇ ಆಗುತ್ತೆ ವ್ಯತ್ಯಾಸಗಳೇನಂತೇಳಿ. ಯಾಕೆ ಬಸವಣ್ಣವ್ರಿಗೆ ಬಂದರು, ಯಾಕೆ ಬದಲಾವಣೆ ಮಾಡಿದ್ರು ಅನ್ನೋದು ನಮ್ಗೆ ತಿಳಿದಿದೆ. ಈಗ ಅದಕ್ಕಾಗಿ ಮೂಲತಃ ಸನಾತನ ಅಂತಂದ್ರೆ ಏನು, ಅಥವಾ ವೈದಿಕ ಪರಂಪರೆ ಅಂದ್ರೆ ಏನು, ಅದರ ಏನು ಸಿದ್ಧಾಂತಗಳು, ತತ್ವಗಳು, ಧರ್ಮ ಗ್ರಂಥಗಳು ಏನಂತ ತಿಳ್ಕೊಂಡ್ರೆ, ಸನಾತನ ಅಂತಂದ್ರೆ ಶಾಶ್ವತವಾದದ್ದು, ಚಿರಂತನವಾದದ್ದು, ಅದರದ್ದೇ ಆದ ನೈತಿಕ ಮೌಲ್ಯಗಳು, ತತ್ವಗಳದಾವೆ. ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಇದರ ಕುರಿತಾಗಿ ಆತ್ಮ ಅಮರಾಗಿದೆ, ಅಂತಿಮವಾಗಿ ಭಗವಂತನಲ್ಲಿ ಲೀನವಾಗುವುದೇ ಜೀವನದ ಪರಮೋಚ್ಚ ಗುರಿ ಅಂತೇಳಿ ಏನು ಆತ್ಮ ಸಿದ್ಧಾಂತದೆ. ಆಮೇಲೆ ಕರ್ಮ ಸಿದ್ಧಾಂತದೆ, ಅವನ ಮಾಡಿದ ಕರ್ಮದಿಂದ ಫಲ ನೀಡ್ತದೆ, ಒಳ್ಳೆಯ ಕೆಲಸಗಳು ಉತ್ತಮ ಜನ್ಮಕ್ಕೆ ಕಾರಣ ಆಗ್ತದೆ ಅಂತೇಳಿ ಈ ತರ ಎಲ್ಲ ನಂಬಿಕೆಗಳಿದಾವೆ. ಇದರಲ್ಲಿ ಮುಖ್ಯವಾಗಿ ಸನಾತನ ಧರ್ಮದ ಮೂಲ ಸಿದ್ಧಾಂತಗಳು ಎರಡು, ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದ್ರೆ ಯಾವುವು ಅಂತಂದ್ರೆ ಅವು 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ವೇದ. ಸೊ ಶ್ರುತಿ ಅಂತಂದ್ರೆ ಏನು, ಕೇಳಿದ್ದು ಒಬ್ಬರಿಂದ ಇನ್ನೊಬ್ರು ಕೇಳಿಕೊಂಡು ಹೋಗಿದ್ದು. ಎಲ್ಲಿಂದ ಕೇಳ್ಕೊಂಡ್ರಂದ್ರೆ ಋಷಿ ಮುನಿಗಳು ದೈವಿಕವಾಗಿ ಕೇಳ್ಕೊಂಡಂತವ್ರು. ಅವರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ದೈವಿಕ ವಾಣಿ ಆಯಿತು. ಅದೇ ತರ ಇಲ್ಲಿ ಋಷಿ ಮುನಿಗಳಿಗೆ ದೈವಿಕವಾದಂತ ವಾಣಿ ಏನಾಯ್ತು, ಅದನ್ನ ಅವರು ಮುಂದಿನವರಿಗೆ ಹೇಳ್ಕೊಂಡು ಹೋಯ್ತು. ಅಂದ್ರೆ ಅಪೌರುಷೇಯ ವ್ಯಕ್ತಿಯಿಂದ ಬಂದಂತಲ್ಲ, ದೈವಿಕವಾಗಿ ಬಂದಂತದ್ದು ಅನ್ನೋದನ್ನ ಅವರು ಹೇಳ್ತಾರೆ. ಅದಕ್ಕಾಗಿ ಈ ಋಗ್ವೇದ ಏನಿದೆ ಅದು ಮುಖ್ಯವಾಗಿ ದೇವರುಗಳ ಸ್ತುತಿ, ಅಂದ್ರೆ ನಿಸರ್ಗದ ಶಕ್ತಿಗಳು, ಇಂದ್ರ, ಅಗ್ನಿ, ವಾಯು ಇವುಗಳ ಸ್ತುತಿ ಮಾಡೋದೇ ಈ ಋಗ್ವೇದದ ಮಂತ್ರಗಳ ಮೂಲ ತತ್ವ ಆಗಿದೆ. ಆಮೇಲೆ ಯಜುರ್ವೇದ ಅಂದ್ರೆ ಯಜ್ಞಗಳ ಕುರಿತಾಗಿ, ಯಜ್ಞ ಯಾಗಾದಿಗಳನ್ನ, ಧಾರ್ಮಿಕ ವಿಧಿಗಳನ್ನು ಮಾಡೋದ್ರ ಕುರಿತಾಗಿ ಯಜುರ್ವೇದ ಇದೆ. ಸಾಮವೇದ ಸಂಗೀತ ಮತ್ತು ಗಾಯನದ ರೂಪದ ಮಂತ್ರಗಳು, ಅಂದ್ರೆ ಈ ನಿರ್ದಿಷ್ಟವಾಗಿ ಯಾವ ಮಂತ್ರವನ್ನು ಯಾವ ತರ ಯಾವ ರಾಗದಲ್ಲಿ ಹಾಡಬೇಕು ಅನ್ನೋದನ್ನು ಹೇಳೋದೇ ಈ ಸಾಮವೇದ. ಮತ್ತು ಅಥರ್ವವೇದ ಅಂದ್ರೆ ವಿಜ್ಞಾನ, ಆಯುರ್ವೇದ, ದೈನಂದಿನ ಜೀವನದ ಮಾರ್ಗದರ್ಶನ, ಇವೆಲ್ಲ ಬರ್ತವೆ. ಆಮೇಲೆ ಇವು ಶ್ರುತಿಗಳನ್ನ ವಿಭಾಗಗಳನ್ನು ಮಾಡಿದ್ದಾರೆ. ಅವು ಏನು ಅಂದ್ರೆ ಸಂಹಿತೆಗಳು ಅಂದ್ರೆ ಮಂತ್ರಗಳ ಸಂಗ್ರಹ, ಬ್ರಾಹ್ಮಣ್ಯಗಳು ಅಂದ್ರೆ ಯಜ್ಞ ಯಾಗಾದಿಗಳ ವಿವರಣೆ, ಅರಣ್ಯಕಗಳು ಅಂದ್ರೆ ಅರಣ್ಯದಲ್ಲಿ ಅಧ್ಯಯನ ಮಾಡುವ ತಾತ್ವಿಕವಾದ ಭಾಗ, ಉಪನಿಷತ್ತುಗಳಿಗೆ ಆತ್ಮ ಪರಮಾತ್ಮನ ಜ್ಞಾನ ಬೋಧಿಸುವಂತದ್ದು, ಅಂದ್ರೆ ಬ್ರಹ್ಮ, ಆತ್ಮ, ಮೋಕ್ಷದ ಬಗ್ಗೆ ಹೇಳುವಂತ ತತ್ವಸಾರ. ಅಂದ್ರೆ ಇದು ಒಟ್ಟಾರೆಯಾಗಿ ಈ ವೇದಾಂತಗಳು ಅಂತಾರೆ, ಅಂದ್ರೆ ವೇದಗಳ ಸಾರವನ್ನ ಹೇಳುವಂತದ್ದೇ ವೇದಾಂತ ಅಂತ. ಆಮೇಲೆ ಷಡ್ದರ್ಶನಗಳಂತ ಬರ್ತವೆ, ನ್ಯಾಯ, ವೈಶೇಷಿಕ, ಸಾಹಿತ್ಯ, ಯೋಗ್ಯ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಅಂತ ಇವೆಲ್ಲ ಬರ್ತವೆ. ಸೊ ಉಪನಿಷತ್ತುಗಳು ಏನಿದೆ ವೇದದ ಕೊನೆಯ ಭಾಗವಾಗಿರುವ ಮೂಲ ಆಧ್ಯಾತ್ಮಿಕ ಗ್ರಂಥ. ಆದರೆ ಷಡ್ದರ್ಶನಗಳು ಆ ಉಪನಿಷತ್ತು ಮತ್ತು ವೇದಗಳ ಆಧಾರದ ಮೇಲೆ ಋಷಿಮುನಿಗಳು ರಚಿಸಿದ 6 ವಿಭಿನ್ನ ತತ್ವಶಾಸ್ತ್ರಗಳಾಗಿವೆ. ಸೊ ಈ ರೀತಿ ಉಪನಿಷತ್ತುಗಳ ಕುರಿತಾಗಿ ಅಥವಾ ಏನು ಈ ಶ್ರುತಿ ಅನ್ನೋ ವಿಷಯ ಕುರಿತಾಗಿ ಬರ್ತಾರೆ. ಸ್ಮೃತಿ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೇನೆ. ಈ ಸ್ಮೃತಿ ಶರಣರು ಇವ್ನ ಯಾಕೆ ಒಪ್ಪಲಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ನಾವು ಉಪನಿಷತ್ತದ ಕಥೆಗಳಿಂದ ಬ್ರಹ್ಮಜ್ಞಾನ ಅಂತ ಹೇಳಿ
ಒಂದು ಪುಸ್ತಕವೇ. ವೇದಗಳಲ್ಲಿ ಇರೋದನ್ನ ಕಥಾರೂಪದಲ್ಲಿ ಉಪನಿಷದಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಎಲ್ಲ ಅಧ್ಯಾಯಗಳನ್ನು ನೋಡಿದಾಗ ಅವು ಯಾವ ನೇರವಾಗಿ ನಮ್ಮ ಬದುಕಿಗೆ ಅನ್ವಯ ಆಗುವಂಥದ್ದು ಅಥವಾ ವಾಸ್ತವಿಕವಾಗಿದ್ದು ವೈಜ್ಞಾನಿಕವಾಗಿದ್ದು ಅನ್ನೋದನ್ನ ಶರಣರು ಒಪ್ಪುವುದಿಲ್ಲ. ಸೊ ಆದ್ರೆ ಒಂದು ಅಧ್ಯಾಯ ಮಾತ್ರ ಏನು ಸ್ವಲ್ಪ ನಮಗೆ ಸಮೀಪ ಆಗ್ತದೆ. ಯಾವುದು ಅನ್ವೇಷಣೆ ಅಂತೇಳಿ ಅಥರ್ವ ವೇದದ ಪ್ರಶ್ನೋತ್ತರ ಉಪನಿಷತ್ತು ಅಂತ ಬಂದಿರ್ತದೆ. ಅದರಲ್ಲಿ ಜೀವ ಜಗತ್ತು ಈ ಕುರಿತ ಚಿಂತನೆ ಇದೆ. ಅದರೊಳಗೆ ಪ್ರಜಾಪತಿ ಅಂದರೆ ಅದು ನಿರ್ಗುಣ ನಿರಾಕಾರ ಬ್ರಹ್ಮಣ ಸಗುಣ ಸಾಕಾರ ರೂಪವೇ ಪ್ರಜಾಪತಿ. ಇದನ್ನೇ ವೇದಾಂತದಲ್ಲಿ ಹಿರಣ್ಯ ಗರ್ಭ ಈಶ್ವರ ಮುಂತಾದ ಹೆಸರುಗಳನ್ನು ಕರೀತಾರೆ. ತಪಸ್ಸಿನ ಫಲವಾಗಿ ರೈ ಮತ್ತು ಪ್ರಾಣ ಎಂಬ ಜೋಡಿಯನ್ನು ಸೃಷ್ಟಿ ಮಾಡಿದ. ಇಲ್ಲಿ ರೈ ಅಂದ್ರೆ ದ್ರವ್ಯ, ಪ್ರಾಣ ಅಂದ್ರೆ ಜೀವ ಅಥವಾ ಚೈತನ್ಯಾಂಶ ಎಂದು ತಿಳಿಬೇಕು. ದ್ರವ್ಯ ಮತ್ತು ಪ್ರಾಣ ಅಂದ್ರೆ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಸೈನ್ಸ್ನಾಗ ಹೇಳ್ತೇವೆ. ಐನ್ಸ್ಟೈನ್ ಅವರ E=mc² ಫಾರ್ಮುಲಾ ನಮಗೆ ಹೋಗ್ತದೆ. ಅಂದ್ರೆ ಈ ದ್ರವ್ಯ ಅಥವಾ ಮ್ಯಾಟರ್ ಅಥವಾ ವಸ್ತು ಚಲನೆ ಹೊಂದಿದಾಗ ಅದಕ್ಕೆ ಶಕ್ತಿ ಬರ್ತದೆ, ಅಥವಾ ಶಕ್ತಿ ಇದ್ರೆ ಅದಕ್ಕೆ ಚಲನೆ ಸಿಗ್ತದೆ. ಇದು ಈ ಬ್ರಹ್ಮಾಂಡದ ಸಿದ್ಧಾಂತದೊಳಗೆ ಏನು ವಿಶ್ವ ಚೈತನ್ಯ ಅಂತ ಏನು ನಾವು ಶರಣ ಹೇಳ್ತೀವಿ ಅದನ್ನ ಹೇಳ್ತದೆ. ಅಂದ್ರೆ ಯಾವುದು ಜಡ ಆಗಿರ್ತದೆ ಅದು ಚಲನೆ ಸಿಗ್ಬೇಕಾದ್ರೆ ಶಕ್ತಿ ಬೇಕು. ಸೊ ಆ ಶಕ್ತಿ ವಿಶ್ವ ಚೈತನ್ಯ. ಸೊ ಆ ರೀತಿ ಇಲ್ಲೂ ಸಹಿತ ಏನು ಈ ಉಪದೇಶದೊಳಗೆ ಕೆಲವೊಂದು ಅಂಶ ಬರ್ತಾವೆ. ಮತ್ತೆ ಇನ್ನೊಂದು ಈ ದೇಹವು ಆಕಾಶ, ವಾಯು, ಅಗ್ನಿ, ನೀರು ಹಾಗೂ ಭೂಮಿ ಈ ಪಂಚಭೂತಗಳಿಂದಾಗಿದೆ. ಈ 5 ವಸ್ತುಗಳು ನಮ್ಮ ದೇಹದಲ್ಲಿವೆ. ಶರೀರದ ಕಿಟಕಿಗಳಂತಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳೆಂಬ ಜ್ಞಾನೇಂದ್ರಿಯಗಳಿಂದ ನಮಗೆ ಹೊರಗಿನ ವಿಷಯಗಳೆಲ್ಲ ತಿಳಿಯುತ್ತವೆ. ಬಾಗಿಲಿನಂತಿರುವ ಕರ್ಮೇಂದ್ರಿಯಗಳ ಮೂಲಕ ಮನುಷ್ಯ ಕೆಲಸ ಮಾಡಲು ಹೊರಗೆ ಹೋಗಿ ಬಂದಂತೆ ಮಾಡುತ್ತಾನೆ. ಈ ಎಲ್ಲ ಇಂದ್ರಿಯಗಳನ್ನು ದೇವತೆಗಳನ್ನು ಕರೀತಾರೆ. ಆದ್ರೆ ಆ ಎಲ್ಲ ದೇವತೆಗಳಿಗೂ ಜೀವ ಕೊಡುವುದು ಚೈತನ್ಯ. ಈ ಚೈತನ್ಯಗಳಲ್ಲಿ ಯಾವುದೋ ಕಾರ್ಯ ಮಾಡಲಾಗುವುದು. ಸೊ ಹೀಗೆ ನಮ್ಮ ಏನು ನಾವು ಶರೀರದಲ್ಲಿ ನಮ್ಮ ತತ್ವದಲ್ಲಿ ಏನು ಪಂಚಭೂತಗಳಿಂದ ಶರೀರ ನಿರ್ಮಾಣ ಆಗಿದೆ ಮತ್ತು ಪಂಚಭೂತಗಳಲ್ಲಿ ಲೀನ ಆಗ್ತದೆ ಅಂತ ನಾವು ಹೇಳ್ತೀವಿ. ಅದು ಇಲ್ಲಿ ಅಂಶ ಬರ್ತದೆ. ಮತ್ತೆ ಈ ಪ್ರಾಣವು ಬ್ರಾಹ್ಮಣದಿಂದ ಹೊಂದಿದೆ. ಆ ಪರಬ್ರಾಹ್ಮಣನಿಗೆ ಹೋಲಿಕೆ ನೋಡಿದೆ. ಆದರೆ ಆ ಪ್ರಾಣವು ಕೇವಲ ಛಾಯೆ ಮತ್ತೇನೂ ಅಲ್ಲ. ಇದು ಮನುಷ್ಯನ ಕರ್ಮ ಸಂಕಲ್ಪಗಳನ್ನು ಅವಲಂಬಿಸಿಕೊಂಡು ಶರೀರವನ್ನು ಪ್ರವೇಶಿಸುತ್ತದೆ. ಮನುಷ್ಯನ ಹೃದಯದ ನಿವಾಸ ಸ್ಥಾನ. ಈ ಮುಖ್ಯ ಪ್ರಾಣವೇ ತನ್ನ 5 ಪ್ರಾಣಗಳನ್ನು ವಿಭಜಿಸಿಕೊಂಡು ಬೇರೆ ಬೇರೆ ಕಾರ್ಯಗಳನ್ನು ನಿಯೋಜಿಸುತ್ತದೆ. ಸೊ ಈ ರೀತಿ ಎಲ್ಲ ಅಂಶಗಳು ಬರ್ತವೆ. ಈ ಎಲ್ಲ ಕೆಲವೊಂದು ಏನಿದೆ ಎಲ್ಲವನ್ನು ವಿವರ ಹೇಳಕ್ ಹೋಗಲ್ಲ, ಬಹಳ ಸಮಯ ಬೇಕಾಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ಕೆಲವೊಂದು ಅಂಶಗಳು ಹೋಲಿಕೆ ಆಗ್ತವೆ. ಏನೋ ಈ ಉಪನಿಷತ್ತಲ್ಲಿ ಈ ಒಂದು ಅಧ್ಯಾಯದಲ್ಲಿ ಏನು ಬರ್ತದೆ ಇದನ್ನು ತಗೊಂಡ್ರೆ ಅಷ್ಟೇ. ಆದ್ರೆ ಎಲ್ಲವೂ ಹೋಲಿಕೆ ಆಗೋಲ್ಲ. ಆದ್ರೆ ನಾನು ಇದಕ್ಕಿಂತ ಇನ್ನೊಂದು ಹಿಂದಿನ ವಿಷಯ ಬೇರೆ ವಿಷಯಕ್ಕೆ ಹೋಗ್ತೇನೆ. ನಾನು ಏನಂತಂದ್ರೆ ನಿಜವಾಗಿಯೂ ಭಾರತೀಯ ಧರ್ಮಗಳಲ್ಲಿ ಆರಂಭಿಕ ಧರ್ಮ ಯಾವುದು? ಜೈನ ಧರ್ಮ. ಅದಕ್ಕೆ ಕುರುಹುಗಳೇನು, ಆಧಾರಗಳೇನಂತ ಕೇಳ್ಬೋದು. ಹರಪ್ಪ ಮೊಹೆಂಜೊದಾರೊದಲ್ಲಿ ಆದಿನಾಥ ಅಂದ್ರೆ ಧ್ಯಾನಾಸಕ್ತ ಒಬ್ಬ ದಿಗಂಬರ ಮೂರ್ತಿ ಸಿಗ್ತದೆ. ಮತ್ತೆ ನಂದಿ, ವೃಷಭ ಅದರ ಮೂರ್ತಿ ಸಿಗ್ತವೆ. ಅಂದ್ರೆ ಏನು? ಆ ಜೈನ ಧರ್ಮದ ಮೊದಲ ತೀರ್ಥಂಕರರು ಆದಿನಾಥ, ಅವರ ಲಾಂಛನ ವೃಷಭಾಗಿತ್ತು. ಅದಕ್ಕೆ ಅವರಿಗೆ ವೃಷಭನಾಥನು ಅಂತಾರೆ, ಆದಿನಾಥನು ಅಂತಾರೆ, ಮತ್ತೆ ವೃಷಭನಾಥನು ಅಂತಾರೆ. ಸೊ ಆ ಆದಿನಾಥನ ಶೈವದ ಆದಿಯೋಗಿ ಅಂದ್ರೆ ಶಿವನಿಗೆ ಹೋಲಿಸಬಹುದು. ಆದಿನಾಥ ಮತ್ತು ಆದಿಯೋಗಿ, ಯಾಕಂದ್ರೆ ಅವರ ಏನು ವರ್ಣನೆ ಇದೆ ಅದು ಬಹಳಷ್ಟು ಹೋಲಿಕೆ ಆಗ್ತದೆ. ಆದಿಯೋಗಿನು ಎಲ್ಲಿ? ಹಿಮಾಲಯದಲ್ಲಿ. ಅಂದ್ರೆ ಪುರುಷ ಲೋಕ ಅಂತಾರೆ ಅಥವಾ ಅಷ್ಟಪಾದ ಅಂತಾರೆ ಜೈನ ಧರ್ಮ. ಸೊ ಅದನ್ನು ವರ್ಣನೆ ನೋಡಿದ್ರೆ ಹಿಮಾಲಯನೇ, ಕೈಲಾಸ. ಅಲ್ಲೇ ಹೋಗಿ ಅವರು ಮೋಕ್ಷ ಪಡಿತಾರೆ ಅಂತ ಹೇಳ್ತಾರೆ. ಆದ್ರೆ ಶೈವದಲ್ಲಿ ಆದಿಯೋಗಿ ಅವನು ಶಿವನು ತಪಸ್ಸು ಕೈಲಾಸದಲ್ಲೇ ತಪಸ್ಸು ಮಾಡ್ತಾ ಇರ್ತಾನೆ. ಅವನು ಮೋಕ್ಷ ಅನ್ನೋದಿಲ್ಲ, ದೇವರೇ ಅವನು, ಶಿವನು ದೇವರಾಗ್ತಾನೆ. ಅಂದಮೇಲೆ ಈಗ ನಾವು ಆ ರೀತಿ ಹೋದಾಗ ನೋಡಿದ್ರೆ ಮತ್ತೆ ಶೈವ ಧರ್ಮ ಮತ್ತೆ ಜೈನ ಧರ್ಮದ ಆಧಾರ ಅಂತ ಅನ್ನುವಂಥ ಪ್ರಶ್ನೆ ಬರ್ತವೆ. ಈಗ ಸನಾತನ ಧರ್ಮದ ಒಂದು ಭಾಗ ಲಿಂಗಾಯತ ಅಂತೇಳಿ ಅಥವಾ ವೈದಿಕ ಧರ್ಮದ ಭಾಗ ಲಿಂಗಾಯತ ಅಂತ ಹೇಳ್ತಾರಂತಲ್ಲ, ಅದರ ಮೂಲ ಯಾವ್ದು ಹೋದ್ರೆ ಮತ್ತೆ ಜೈನ ಧರ್ಮಕ್ಕೆ ಬಂದಂಥದ್ದು. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನಾನು. ಈ ವಿಷ್ಣುವಿನ ಪರಿಕಲ್ಪನೆ ಏನಿದೆ ಅದು ಯಾಕೆ ಹುಡ್ತಾರೆ ಅಂತಂದ್ರೆ ಬೌದ್ಧರ ಪ್ರಕಾರ, ನನ್ನ ಪ್ರಕಾರ ಅಲ್ಲ. ಬೌದ್ಧ ಧರ್ಮದಲ್ಲಿ ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ 3 ಸಿದ್ಧಾಂತಗಳು, 3 ಪಂಥಗಳು. ಹೀನಯಾನ ಅಂದ್ರೆ ನಿಜವಾಗಿ ಬುದ್ಧ ವ್ಯಕ್ತಿ, ಅವನು ಜಗತ್ತಿನ ದುಃಖವನ್ನು ನೋಡಿ ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡಿದ, ಸಮಾಜಕ್ಕೆ ತಿಳಿಸಿ ವ್ಯಕ್ತಿ. ಸಾಮಾನ್ಯ ಜನರಿಗೆ ಏನಿದೆ, ಒಬ್ಬ ಯಾವ ಸಾಧನೆ ಮಾಡ್ಯಾರ ಅಂತಂದ್ರೆ ಅವನಂಗ ನಾವು ಮಾಡಕ್ ಆಗೋಲ್ಲ ಅಂತ ಏನ್ ಮಾಡ್ಬಿಡ್ತಾವ, ಅವ್ನು ದೇವ್ರು ಮಾಡ್ಬಿಡ್ತಾವ. ನಾವು ಕ್ರಿಕೆಟ್ ದೇವರು,
ಸಿನಿಮಾ ದೇವರು, ಆ ದೇವರು ಈ ದೇವರು ಮಾಡ್ತಾರಲ್ಲ. ಈಗ ಮನ್ಮನ್ ತಿರ್ಕೊಂಡಂತ ಒಬ್ರು ರಾಜಕಾರಣಿ ಅವರು ಸಹಿತ ದೇವರಾಗ್ಬಿಟ್ರು 3 ದಿವಸ ಟಿವಿ ಒಳಗೆ. ಸೊ ಹೀಗೆ ಬುದ್ಧನನ್ನ ಫಾಲೋ ಮಾಡಕ್ ಆಗ್ದವ್ರು, ಬುದ್ಧನ ನೇಯಗಳೇ ಅವ್ರೇನ್ ಮಾಡ್ಬಿಡ್ತಾರೆ, ದೇವ್ರನ್ನ ಮಾಡಿಬಿಡ್ತಾರ. ಇದೆಲ್ಲ ಸಾಮಾನ್ಯರಿಂದ ಆಗೋ ಕೆಲಸ ಅಲ್ಲ, ಅದು ದೇವ್ರ ನೇಯ ಹೋಗುತ್ತೆ. ಅವಾಗ ಮಹಾಯಾನಕ್ಕೆ ಆಮೇಲೆ ಆ ಬುದ್ಧನ ಏನು ಮಹಾಯಾನದೊಳಗೆ ಏನ್ ಬರ್ತದೆ ಅಂತಂದ್ರೆ, ಅದನ್ನ ಬುದ್ಧನ ಸ್ಥಿತಿ ಪಡಿಬೇಕಾದ್ರೆ ನಾವು ಹಲವಾರು ಜನ್ಮಗಳ ತಾಳ್ಬೇಕಂತ ಹೇಳ್ತಾರೆ. ಅಷ್ಟೆಲ್ಲ ಯಾಕೆ ತ್ರಾಸ ತಗೊಳ್ಳೋದು, ಅದಕ್ಕೆ ನಾವು ಬೇರೆ ಶಾರ್ಟ್ಕಟ್ ಅದಾವ ಅಂತೇಳಿ ಮಂತ್ರ ತಂತ್ರ ಈ ವಿದ್ಯೆಗಳಿಂದ ಆ ಸಾಧನೆಯನ್ನ ಪಡಿಬಹುದು ಅಂತೇಳಿ ಏನು ವಿದ್ಯೆ ಹುಡುಕ್ತದೆ, ಅದು ವಜ್ರಯಾನ ಆಗ್ತದೆ. ಅದನ್ನೇ ಮಂತ್ರಯಾನ ಅಂತಾರೆ. ಸೊ ಅಲ್ಲಿ ಆ ತರ ಕಲ್ಪನೆ ಬರ್ತದೆ. ಈ ಮಹಾಯಾನ ಅಂತಿದ್ದಿಲ್ಲ, ಮಹಾಯಾನದೊಳಗೆ ಬುದ್ಧ ದೇವರಂತೆ ಕಲ್ಪನೆ ಮಾಡ್ಕೊತಾರೆ. ಅವನು ಈ ತರ ಕೈ ಇಟ್ಕೊಂಡು ಮಲಗಿದ್ದು ಶ್ರೀಲಂಕಾದೊಳಗೆ ಎಲ್ಲ ಕಡೆ ಸಿಗ್ತಾನೆ. ಆ ಮೂರ್ತಿನೇ ಮುಂದೆ ವಿಷ್ಣು ಅಂತೇಳಿ ಏನು ಬೌದ್ಧರ ಪ್ರಕಾರ ಆ ಬುದ್ಧನೇ ವಿಷ್ಣು ಆದ ಅಂತ. ಅದಕ್ಕೆ ಇನ್ನೊಂದು ಹೆಸರು ಏನು, ಅವಲೋಕೇತೇಶ್ವರ ಅಂತೇಳಿ. ಅವಲೋಕೇತೇಶ್ವರ ಅಂತಂದ್ರೆ ಬುದ್ಧನ ಏನು ದೈವಿಕ ಸ್ವರೂಪ. ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನದೆ. ಏನು ಅವಲೋಕೇತೇಶ್ವರ ಅವನು ಜಗತ್ತಿನ ದುಃಖವನ್ನು ನೋಡಿ ಕಣ್ಣೀರು ಬಂತಂತವ್ರಿಗೆ. ಆ ಕಣ್ಣೀರಿಂದ ಒಂದು ಕಮಲ ಹುಟ್ಟಂತಾನೆ. ಆ ಕಮಲದಿಂದ ತಾರಾದೇವಿ ಹುಟ್ಟಲಂತ. ಆ ತಾರಾದೇವಿನೂ ಪೂಜಿಸ್ತಾನೆ. ಆ ತಾರಾದೇವಿನೇ ಕಾಳಿ ದುರ್ಗೆ ಆಗ್ತಾಳೆ ಈ ಹಿಂದೂ ಧರ್ಮ. ಸೊ ಬುದ್ಧ ವಿಷ್ಣು ಆಗ್ತಾನೆ, ಇಲ್ಲಿ ಈಕೆ ಲಕ್ಷ್ಮಿ ಅಥವಾ. ಸೊ ಈ ತರ ಒಂದಕ್ಕೊಂದು, ಯಾಕಂದ್ರೆ ಇವನ್ ಹಿರಣ್ಯ ಗರ್ಭ ಅಂತ ಏನ್ ಹೇಳಿದೆ, ಹಿರಣ್ಯ ಗರ್ಭ ಅಂತಂದ್ರೆ ಅದನ್ನ ತಿಳ್ಕೊಂಡು ಹೋದ್ರೆ ಆ ಏನು ವಿಷ್ಣುವಿನ ನಾಭಿಯಿಂದ ಕಮಲ ಹುಡ್ತದೆ, ಕಮಲದಿಂದ ಬ್ರಹ್ಮ. ಈ ವೇದದೊಳಗೆ ಬ್ರಹ್ಮಣ್ಣ ಅಂತ ಬರ್ತದೆ, ಋಗ್ವೇದೊಳಗೆ ಬಂದ ಮುಂದಿನ ವೇದ ಬರ್ತದೆ ಬ್ರಹ್ಮಣ್ಣ ಅಂತ ಹೇಳ್ತಾರೆ. ಸೊ ಆ ಬ್ರಹ್ಮನ್ ಅನ್ನೋದು ಬ್ರಹ್ಮಾಂಡದ ಕಲ್ಪನೆ ಬರ್ತದೆ. ಬ್ರಹ್ಮನ್ ಅನ್ನೋದ್ರಿಂದ ಬ್ರಹ್ಮಾಂಡದ ಕಲ್ಪನೆ ಬರ್ತದೆ. ಸೊ ಅಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಡ್ತಾರೆ. ಅದೇ ರೀತಿ ಈ ಏನು ಅವಲೋಕೇತೇಶ್ವರ ಇವನ ಕನ್ಯೆಯರಿಂದ ಕಮಲ ಹುಡ್ತದೆ. ಸೊ ಅಲ್ಲಿ ತಾರಾಗಿ ಹುಡ್ತಾರೆ. ಸೊ ಇವೆಲ್ಲ ಒಂದಕ್ಕೊಂದು ಹೋಲಿಕೆ ಬರ್ತವೆ. ಸೊ ಇವನ್ನೆಲ್ಲ ಒಂದೊಂದು ತಾಳೆ ಹಾಕೊಂಡು ಹೋದ್ರೆ ನಮ್ಗೇನಾಗ್ಬಿಡುತ್ತೆ, ಇವತ್ತು ಸನಾತನ ಧರ್ಮ ಅಂದ್ರೆ ಏನಂಬೋದು, ಅವನ್ನ ನಾವೇನು ಹುಡುಕ್ಬೋದು ಅಂದ್ರೆ ಬೌದ್ಧ ಮತ್ತು ಜೈನ ಧರ್ಮದಲ್ಲಿ ಹುಡುಕ್ಬೋದು ಅಂತ ನನಗೆ. ಬೌದ್ಧ ಮತ್ತು ಜೈನ ಧರ್ಮದಲ್ಲಿ ಅವರ ಕುರುಗಳು ಬೇರುಗಳು ಸಿಗ್ತಾವೆ ಅಂತ ನಮ್ಗೆ ಅನಿಸ್ತದೆ. ಅಂದಮೇಲೆ ನಾವು ಸನಾತನ ಧರ್ಮ ಇಲ್ಲ, ಅದು ಬೌದ್ಧ ಜೈನ ಧರ್ಮದ ಭಾಗ ತನ್ನಕ್ಕೆ ಬರ್ತೇವೆ. ಯಾಕಂತಂದ್ರೆ ಯಾವ ಚಿಂತನೆಗಳು ಮೂಲ ಸ್ವರೂಪದಲ್ಲಿ ಬೇರೆ ಇರ್ತವೆ, ಅವು ಮುಂದೆ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತವೆ. ಯಾಕಂದ್ರೆ ಈಗಿನಂಗೆ ಟೆಕ್ನಾಲಜಿ ಇರಲಿಲ್ಲ, ಬರೆದಿಡುವಂತದ್ದು ಇದ್ದಿರ್ತಿಲ್ಲ. ಸೊ ಅವಾಗ ಏನಾಗ್ತದೆ, ಕಿವಿಯಿಂದ ಕಿವಿ ಕೇಳ್ಕೊಂಡು ಹೋಗ್ಬೇಕಾದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಅವು ಧಾರ್ಮಿಕ ನಂಬಿಕೆಗಳು ಬದಲಾವಣೆ ಹಾಕೊಂತ ಹೋಗಿಲ್ಲ. ಹೊಸ ಹೊಸ ರೂಪಗಳನ್ನ ಪಡೆದಿಲ್ಲ. ಹೀಗಾಗಿ ಹೊಸ ಹೊಸ ಚಿಂತನೆಗಳು ಧರ್ಮಗಳು ಹುಡ್ಕೊಂಡು ಹೋಗಿಲ್ಲ. ಜೈನ ಧರ್ಮದಲ್ಲಿ ಈ ಬ್ರಹ್ಮಾಂಡದ ಕಲ್ಪನೆಯನ್ನು ನಮ್ಮ ಶರಣ ಧರ್ಮಕ್ಕೂ ಸಮೀಪದೆ. ಯಾಕಂದ್ರೆ ಅವರು ಈಶ್ವರವಾದವನ್ನು ಒಪ್ಪೋದಿಲ್ಲ, ದೇವರನ್ನು ಒಪ್ಪೋದಿಲ್ಲ. ಅವರು ತೀರ್ಥಂಕರನ ವ್ಯಕ್ತಿಯಾಗೇ ನೋಡ್ತಾರೆ. ಬೌದ್ಧ ಧರ್ಮದಲ್ಲಿ ಹೀನದಲ್ಲಿ ಬುದ್ಧನ ವ್ಯಕ್ತಿಯಾಗೇ ನೋಡ್ತಾರೆ, ದೇವರನ್ನು ನೋಡೋದಿಲ್ಲ. ಸೊ ಈ ಜೈನ ಧರ್ಮದಲ್ಲಿ ಅವರ ಏನು ತೀರ್ಥಂಕರ 24 ತೀರ್ಥಂಕರು, ಕೊನೆ ತೀರ್ಥಂಕರು ಮಹಾವೀರರು. ಸೊ ಆ ತೀರ್ಥಂಕರು ಏನಿದೆ ಅವ್ರ ವ್ಯಕ್ತಿಯಾಗೆ ನೋಡ್ತಾರೆ. ಸೊ ಹೀಗಾಗಿ ಅಲ್ಲಿ ಯಾವುದೇ ಕಾಲ್ಪನಿಕ ಚಿಂತನೆಗಳಿಲ್ಲ. ಹೀಗಾಗಿ ಈ ಸೃಷ್ಟಿ ಬಗ್ಗೆ ಅವ್ರ ಬೌದ್ಧ ಜೈನರದ ಒಂದು ಸ್ಪಷ್ಟವಾದ ನಿರ್ಧಾರ ಏನಂತಂದ್ರೆ, ಇದನ್ನ ಯಾರು ದೇವರು ಹುಟ್ಟಿಸಿಲ್ಲ, ಈ ಬ್ರಹ್ಮಾಂಡವನ್ನ ಯಾರು ಹುಟ್ಟಿಸಲ್ಲ, ಅದು ತಾನಾಗಿದೆ ಹಾಗೆ ಇರ್ತದೆ. ಇಲ್ಲಿ ಯಾರು ಹುಟ್ಟಿಸಕ್ ಬೇರೆ ವ್ಯಕ್ತಿ ಇಲ್ಲ, ಬೇರೆ ದೇವರು ಇಲ್ಲ. ಅದಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾರಂದ್ರೆ, ಈ ಬ್ರಹ್ಮಾಂಡವನ್ನು ಹುಟ್ಟಿಸಿದವ ದೇವರು ಇದ್ರೆ ಮತ್ತೆ ಅವ್ರು ಹುಟ್ಟಿಸಿದಾರೆ ಯಾರಂತ ಕೇಳ್ತಾರೆ. ಸೊ ಈ ಪ್ರಶ್ನೆ ಬರೋ ಕಾರಣಕ್ಕಾಗಿ ಅವರು ದೇವತಾವಾದವನ್ನ, ಅಂದ್ರೆ ಈ ಏನು ಪುರಾಣದೊಳಗೆ ಅಥವಾ ಏನು ಹಿಂದೂ ಧರ್ಮದೊಳಗೆ ಏನು ದೇವತಾವಾದ ಇದೆ ಅದನ್ನ ಅವರು ಒಪ್ಪೋದಿಲ್ಲ. ಸೊ ಈ ರೀತಿ ವ್ಯತ್ಯಾಸಗಳು ಬರ್ತವೆ. ಆದ್ರೆ ನಮ್ಮ ಶರಣರಲ್ಲಿ ಏನಿದೆ, ಬ್ರಹ್ಮಾಂಡವನ್ನ ಶಿವ ಅಂತಾರೆ, ವಿಶ್ವ ಚೈತನ್ಯವನ್ನೇ ಶಿವ ಅಂತೀವಿ ನಾವು. ಶಿವ ಮತ್ತು ಜೀವ, ನಾವು ಜೀವ. ಸೊ ಶಿವ ಜೀವಕರ ಸಂಬಂಧವನ್ನ ನಮ್ಮ ಶರಣ ತತ್ವ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಅಂಶಕ್ಕಾಗಿ ಈ ಜೈನ ಧರ್ಮಕ್ಕೂ ಹೋಲಿಕೆ ಮಾಡ್ಬೋದು. ಆಮೇಲೆ ಬುದ್ಧನ ಮಧ್ಯಮ ಮಾರ್ಗ ಏನಿದೆ ಅದು ನಮ್ಮ ಶರಣ ತತ್ವದಲ್ಲಿ ಇದೆ. ಬೇಕೆಂಬುದು ಅಲ್ಲ, ಬೇಡ ಎಂಬುದು ಅಲ್ಲ, ಎರಡು ಅತಿಗಳಿದಾವ ಏನು ಶರಣ ಅಂತ ಹೇಳ್ತಾರಲ್ಲ, ಅದು ಹಾಗೆ ನೋಡಿದ್ರೆ ಬೌದ್ಧ ಧರ್ಮಕ್ಕೂ ಹೋಲಿಕೆ ಮಾಡ್ಬೋದು. ಹಂಗಂದ್ರೆ ನಮ್ದು ಅಸ್ತಿತ್ವನೇ ಇಲ್ಲ ಅಂತ ಅನ್ಬೋದ. ಸೊ ಅದಕ್ಕಾಗಿ ಏನು ಹೇಳೋದಂತಂದ್ರೆ, ಅದಕ್ಕೆ ಥಿಯರಿ ಆಫ್ ರಿಲೇಟಿವಿಟಿನೂ ಬರ್ತದೆ. ಒಂದನ್ನು ಇನ್ನೊಂದಕ್ಕೆ ಆಧಾರ ಆಗಿರ್ತದೆ, ಒಂದನ್ನು ಇನ್ನೊಂದಕ್ಕೆ ಹೋಲಿಕೆ ಆಗಿರ್ತದೆ.
ಅಲ್ಲಿ ಏನೋ ಒಂದು ಅದಕ್ಕೆ ಪ್ರೇರಣೆ ಸಿಕ್ಕಿರ್ತದೆ. ಸಾಕಷ್ಟು ವಚನಗಳಿದಾವೆ. ನಮ್ಮ ವಚನಗಳಲ್ಲಿ ಬೌದ್ಧ ಜೈನ ಧರ್ಮಗಳ ಕುರಿತಾಗಿನೂ ಅದೇ ಅವನು ನಿರಾಕರಿಸಿದ್ದಾರೆ ಶರಣರು. ಸೊ ಈ ವೈದಿಕ ಧರ್ಮವನ್ನು ನಿರಾಕರಿಸೋದಷ್ಟೇ ಅಲ್ಲ, ಬೌದ್ಧ ಜೈನ ಧರ್ಮವನ್ನು ಅವರು ನಿರಾಕರಿಸಿದ್ದಾರೆ. ಅವು ಯಾಕಂದ್ರೆ ನಾವು ಏನದೆ 12ನೇ ಶತಮಾನದ ಈ ಧರ್ಮ ಅವ್ರು ಹಂಗ ಸುಮ್ಮನೆ ಮಾಡ್ಯಲ್ಲ, ಎಲ್ಲವನ್ನು ಓದಿ ತಿಳ್ಕೊಂಡು ಎಲ್ಲಕ್ಕಿಂತ ಸುಪೀರಿಯರ್ ಆದಂತ, ಮಾಡರ್ನ್ ಆದಂತ, ಅಡ್ವಾನ್ಸ್ಡ್ ಆದಂತ, ಸೈಂಟಿಫಿಕ್ ಆದಂತ, ವೈಚಾರಿಕವಾದಂತ ತತ್ವವನ್ನ, ಧರ್ಮವನ್ನ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಎಲ್ಲದರದ್ದು ಮೀರಿದ ಸುಪೀರಿಯರ್ ಆದಂತ ತತ್ವ ಇಲ್ಲಿದೆ. ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ತಿಳ್ಕೊಳ್ಳೋದಕ್ಕೆ ನಮ್ಗೆ ಏನಾಗಿದೆ, ನಾವು ಬೇರೆ ಬೇರೆ ವಿಚಾರಗಳಿಗೆ, ಗೊಂದಲಗಳಿಗೆ ಬೀಳ್ತಾ ಇದ್ದೀವಿ. ಶರಣರು ಯಾಕೆ ಈ ಚಿಂತನೆಗಳಿಗೆ ವಿರೋಧ ಮಾಡಿರುವಂತಕ್ಕೆ ಶ್ರುತಿಯನ್ನ ತಿಳ್ಕೊಳ್ಬೇಕಾಗಿದೆ. ಶ್ರುತಿಯ ನಂತರ ಸ್ಮೃತಿ ಬಂದು ಯಾವ ರೀತಿ ಪುರಾಣ ಹೆಂಗ್ ಬದುಕಬೇಕು ಅನ್ನೋದು ಅವ್ರ ಧರ್ಮ ಕೇಳಿದಾಗ, ಅದೇ ತರ ಇಲ್ಲಿ ಸ್ಮೃತಿಗಳು ಜೀವನ ಪದ್ಧತಿಗಳನ್ನ ಹೇಳಿದ್ರು. ಹೆಂಗಿರ್ಬೇಕು, ಹೆಂಗ್ ಮಾಡ್ಬೇಕಂತೆ, ಸಮಾಜದ ವ್ಯವಸ್ಥೆ ಹೆಂಗಿರ್ಬೇಕಂತೆ. ಅದರಲ್ಲಿ ದೊಡ್ಡದಾದಂತ ಮಹತ್ವವಾದಂತ ಸ್ಮೃತಿ ಅಂದ್ರೆ ಮನುಸ್ಮೃತಿ. ಆಮೇಲೆ ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ನಾರದ ಸ್ಮೃತಿ, ಹೀಗೆ ಎಷ್ಟು ಸ್ಮೃತಿ ಅದಾವ ಹೇಳಕ್ ಬರಲ್ಲ. ಒಂದೊಂದು ಕಡೆ 18 ಅಂತರ, ಒಂದ್ ಕಡೆ 28, ಒಂದ್ ಕಡೆ 108, ಹೀಗೆ ಹಲವಾರು ತರ ವಿಭಿನ್ನ ಆಲೋಚನೆ ಇದೆ. ಆದ್ರೆ ಅದಕ್ಕಾಗಿ ಮುಖ್ಯವಾದ ಸ್ಮೃತಿಗಳು 15 ಅದ. 18 ಸ್ಮೃತಿ ಒಳಗೆ ಮುಖ್ಯವಾಗಿ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ ಇವು ಮುಖ್ಯವಾಗಿ, ಮತ್ತು ಅದ್ರ ಜೊತೆಗೆ ಅತ್ರಿ, ವಿಷ್ಣು, ಹಾರಿತ, ನಾರದ, ಯಮ ಮುಂತಾದ ಸ್ಮೃತಿಗಳು ಅದಾವ. ಸ್ಮೃತಿಗಳ ನಂತರ ಇತಿಹಾಸಗಳು ಬರ್ತವೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಹಾಗೂ 18 ಮಹಾಪುರಾಣಗಳು ಇವು ಇತಿಹಾಸ. ಈ ಸರ್ವಜ್ಞನ ವಚನ ಈ ಇತಿಹಾಸದ ಕುರಿತಾಗಿ ಆಧಾರದ ಕಥೆಯನ್ನು, ಸೋದರನ ವಧಿಯನ್ನು ಆಧರಿಸಿ ಪುಣ್ಯ ಕಥೆಯನ್ನು ಕೇಳುವವರು ಮಾದಿಗರು ನೋಡ ಸರ್ವಜ್ಞ ಅಂತ. ಸೊ ಇವನ್ನ ಒಪ್ಪೋದಿಲ್ಲ ಅಕ್ಷರಗಳು. ಇನ್ನು ಮನುಸ್ಮೃತಿ, ಮನು ಅನ್ನೋರು ವ್ಯಕ್ತಿ ಬರ್ತಾರೆ ಅಂತ ಹೇಳ್ತಾರೆ, ಅಥವಾ ಮನು ಅನ್ನೋದು ಒಂದು ವಿಚಾರ, ಅದನ್ನು ಬಹಳ ಮಂದಿ ಬರ್ತಾರೆ ಅಂತ ಹೇಳ್ತಾರೆ. ಬಟ್ ಅದೇನೇ ಇರಲಿ, ಅದನ್ನ ನೀವು ತಿಳ್ಕೊಳ್ಬೇಕು. ಮನುಸ್ಮೃತಿ ಇತ್ತು, ಅದು ಸಮಾಜವನ್ನು ಆಳ್ತಾ ಇತ್ತು. ಅದರೊಳಗಿರುವಂತ ಏನು ಶ್ರೇಣಿಕೃತ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಇತ್ತು. ಶರಣರು ಅದನ್ನು ವಿರೋಧಿಸಿದ್ರು. ಅದಕ್ಕಾಗಿ ಬಂಡಾಯದ್ದು ಸ್ವತಂತ್ರ ಚಿಂತನೆಯನ್ನ ಸಾರಿದರು. ಈ ಮನುಸ್ಮೃತಿ ಏನ್ ಚಿಂತನೆ, ಇದನ್ನ ಏನು ಹಿಂದೂ ಧರ್ಮದ ಆಧಾರ ಅನ್ಬೋದು. ಯಾಕಂದ್ರೆ ಅವ್ರ ಜೀವನ ಪದ್ಧತಿ ಏನ್ ಕೊಟ್ಟಿದ್ದಾರೆ ಅದನ್ನ ಬ್ರಿಟಿಷರು ಸರಿ ಚೇಂಜ್ ಮಾಡ್ಲಿಲ್ಲ. ಅವ್ರಿಗೆ ಆಳೋದು ಮುಖ್ಯಿತ್ತು. ಇಲ್ಲಿನ ಏನು ಸಂಪತ್ತನ್ನ ಲೂಟಿ ಮಾಡುವ ಉದ್ದೇಶ ಇತ್ತು, ತಮ್ಮ ದೇಶ ಶ್ರೀಮಂತ ಮಾಡುವ ಉದ್ದೇಶ ಇತ್ತು. ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಅವರು ಇಲ್ಲಿ ಸಂಸ್ಕೃತಿಯನ್ನ ಟಚ್ ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ಕೆಲವೊಂದಷ್ಟು ಸುಧಾರಣೆ ಹಿಂದುಗಡೆ ಆಯ್ತು, ಸಾಮಾಜಿಕ ಬದಲಾವಣೆ ಅದು. ಆದ್ರೆ ಮೂಲವಾಗಿ ಇದೇನೈತಿ, ಧಾರ್ಮಿಕ ಚೌಕಟ್ಟಿನೊಳಗೆ ಇದನ್ನ ಏಕೈಕ ನಾಗರಿಕ ಕಾನೂನಾಗಿ ಇಟ್ಕೊಂಡಿದ್ರು. ಮನುಸ್ಮೃತಿ ಏನು ತತ್ವಗಳನ್ನ ಉಳಿಸಿಕೊಂಡಿದ್ರು. ಆದ್ರೆ ಇದರಿಂದ ಬಿಡುಗಡೆ ಸಿಕ್ಕಿದ್ದು ನಮ್ಮ ದೇಶಕ್ಕೆ ಅಂತಂದ್ರೆ, ಸ್ವಾತಂತ್ರ್ಯ ಸಿಕ್ಕ ನಂತರ ಸಂವಿಧಾನ ಬಂತು. ಸಂವಿಧಾನ ಮನುಸ್ಮೃತಿ ಆಧಾರಿತವಾಗಿಲ್ಲ, ಅದು ಸಮಾನತೆ, ಸ್ವಾತಂತ್ರ್ಯದ ಆಧಾರದ ಮೇಲೆ ಸಂವಿಧಾನ ರಚನೆ. ಅಲ್ಲಿ ಜಾತಿ, ವರ್ಗ, ರಹಿತ ಏನು ಚಿಂತನೆ ಇದ್ದು ಅವನ್ನ ಸಂವಿಧಾನ ತಂದು. ಇವತ್ತು ಈ ದೇಶವನ್ನ ಮನುಸ್ಮೃತಿ ಆಳ್ತಾ ಇಲ್ಲ, ಸಂವಿಧಾನ ಆಳ್ತಾ ಇದೆ. ಸಂವಿಧಾನದ ಪ್ರಕಾರ ಈ ದೇಶ ನಡೀತಾ ಇದೆ. ಇದನ್ನ ಯಾಕೆ ಶರಣರು ವಿರೋಧಿಸಿದ್ರೆ ಒಂದಷ್ಟು ಎಕ್ಸಾಂಪಲ್ ಹೇಳ್ತೇನೆ ನಾನು. ಸ್ಮೃತಿಗಳು ಕುರಿತಾಗಿ ಪುಸ್ತಕ ರಾಮಕೃಷ್ಣ ಆಶ್ರಮದಲ್ಲೇ ಸಿಗ್ತವೆ, ತಾವು ತೆಗೆದುಕೊಂಡು ಓದಬಹುದು. ಇದರೊಳಗೆ ಸಂಸ್ಕೃತ ಶ್ಲೋಕಗಳನ್ನು ಓದೋದಿಲ್ಲ, ಆದ್ರೆ ಕನ್ನಡದ ಅರ್ಥವನ್ನಷ್ಟು ಹೇಳ್ತೀನಿ. ಲೋಕಗಳ ಅಭಿವೃದ್ಧಿಗಾಗಿ ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣನನ್ನು, ಭುಜದಿಂದ ಕ್ಷತ್ರಿಯನನ್ನು, ತೊಡೆಯಿಂದ ವೈಶ್ಯನನ್ನು, ಪಾದದಿಂದ ಶೂದ್ರನನ್ನು ನಿರ್ಮಿಸಿದನು. ಆ ಬ್ರಹ್ಮನು ತನ್ನ ದೇವನು 2 ಭಾಗ ಮಾಡಿ ಅರ್ಧದಿಂದ ಪುರುಷನನ್ನು, ಇನ್ನೊಂದರಿಂದ ಸ್ತ್ರೀ ಮಾಡಿದನು. ಈ ಸ್ತ್ರೀ ರೂಪದಲ್ಲಿ ವಿರಾಟ ಎಂಬುವನನ್ನು ಸೃಷ್ಟಿಸಿದನು. ಈ ವಿರಾಟ ಪುರುಷನ ತಪಸ್ಸು ಮಾಡಿದ ನಂತರ ಯಾವನನ್ನು ನಿರ್ಮಿಸಿದನು ಅವನೇ ನಾನು. ಈ ಸಮಸ್ತ ಜಗತ್ತಿನ ಸೃಷ್ಟಿಕರ್ತನಾದ ಸ್ವಯಂಭೂ ಮನುವೇ ನಾನಾಗಿದ್ದೇನೆ ಎಂದು ದ್ವಿಜ ಶ್ರೇಷ್ಠರು ತಿಳ್ಕೊಳ್ಳಿ. ದ್ವಿಜರ್ ಅಂತಂದ್ರೆ 2 ಸಲ ಜನ್ಮ ತಾಳುವರು, ಅಂದ್ರೆ ಜೀವಿತಾವಧಿಯಲ್ಲಿ. ಅಂದ್ರೆ ಯಾರಿಗೆ ಶುದ್ಧೀಕರಣ ಆಗ್ತದೆ ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯ ಮತ್ತು ವೈಶ್ಯ. ಆದ್ರೆ ಶೂದ್ರರಿಗಿಲ್ಲ, ಶೂದ್ರ ದ್ವಿಜರಲ್ಲ. ಅಂದ್ರೆ ಅವರು ಏನೋ ಉಪನಯನ ಮಾಡ್ತಾರಲ್ಲ, ಅದರಿಂದ ಶುದ್ಧೀಕರಣ ಆಗ್ತಾರಲ್ಲ, ಅದು 2ನೇ ಜನ್ಮ ಅಂತಾರ, ಅದು ದ್ವಿಜರು. ಇಲ್ಲಿ ಮುಂದೆ ಹೇಳ್ತೀನಿ. ಈ ಮಹಾಪ್ರಕಾಶನದ ಬ್ರಹ್ಮನು ತನ್ನ ಈ ಸಮಸ್ತ ಸೃಷ್ಟಿಯ ಸಂರಕ್ಷಣೆಗಾಗಿ ತನ್ನ ಮುಖ, ಬಾವು, ಊರು, ಪಾದಗಳಿಂದ ಹುಟ್ಟಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಪ್ರತ್ಯೇಕ ಕರ್ಮಗಳನ್ನು ಮಾಡಿದ್ದಾನೆ. ಯಾರ್ಯಾರು ಏನೇನನ್ನು ಹೇಳ್ತಾರೆ. ಅಧ್ಯಾಪನ, ಅಧ್ಯಯನ, ಯಜ್ಞ ಮಾಡುವುದು, ಮಾಡಿಸುವುದು, ದಾನ ಮಾಡುವುದು, ದಾನ ತೆಗೆದುಕೊಳ್ಳುವುದು, ಇವು 6 ಬ್ರಾಹ್ಮಣನ ಕರ್ಮಗಳು. ಪ್ರಜೆಗಳ ರಕ್ಷಣೆ, ದಾನ ಮಾಡುವುದು, ಯಾಗ ಮಾಡುವುದು, ಅಧ್ಯಯನ ಮಾಡುವುದು, ವಿಷಯಗಳಲ್ಲಿ ಆಸಕ್ತಿ ಇಲ್ಲದಿರುವುದು, ಇವು ಕ್ಷತ್ರಿಯನ ಕರ್ತವ್ಯಗಳು. ಪಾಲನೆ, ದಾನ ಮಾಡುವುದು, ಹೋಮ ಮಾಡುವುದು, ಅಧ್ಯಯನ ಮಾಡುವುದು, ನೆಲ ಜಲಗಳಲ್ಲಿ ವ್ಯಾಪಾರ, ಬಡ್ಡಿ, ಸಾಲ ಕೊಡುವುದು, ಇವು ಕೃಷಿ, ಇವು ವೈಶ್ಯನ ಕರ್ಮಗಳು.
ಈ ಮಹಾಪ್ರಭು ಬ್ರಹ್ಮನು ಈ 3 ವರ್ಣಗಳ ಜನರ ನಿಸ್ವಾರ್ಥ ಸೇವೆ ಮಾಡಿಕೊಂಡಿರುವುದನ್ನೇ ಶೂದ್ರನಿಗೆ ಕರ್ತವ್ಯವೆಂದು ಆದೇಶಿಸಿದ್ದಾನೆ. ಶೂದ್ರನ ಕರ್ತವ್ಯನು ಮೇಲಿನ 3 ವರ್ಗಗಳ ಸೇವೆ ಮಾಡಿಕೊಂಡು ಇರೋದೇ ಅವರ ಪರಮ ಕರ್ತವ್ಯ. ಮುಖದಿಂದ ಜನಿಸಿದ್ದರಿಂದ, ಮೊಟ್ಟ ಮೊದಲಿಗೆ ಹುಟ್ಟಿದ್ದರಿಂದ, ಜ್ಞಾನವನ್ನು ಧಾರಣ ಮಾಡಿರುವುದರಿಂದ ಬ್ರಾಹ್ಮಣನು ಈ ಸಮಸ್ತ ಬ್ರಹ್ಮ ಸೃಷ್ಟಿ ಎಲ್ಲಕ್ಕೂ ಲೋಕ ಧರ್ಮಾನುಸಾರವಾಗಿ ಒಡೆಯನಾಗಿರುವನು. ಯಜ್ಞಗಳಲ್ಲಿ ಹವ್ಯವನ್ನು ಅರ್ಪಿಸಲು, ಶ್ರಾದ್ದಾದಿಗಳಲ್ಲಿ ಕವ್ಯವನ್ನು ಅರ್ಪಿಸಲು ಹಾಗೂ ಈ ಎಲ್ಲ ಜಗತ್ತಿನ ರಕ್ಷಣೆ ಮಾಡಲು ಬ್ರಾಹ್ಮಣನನ್ನು ಸ್ವಯಂ ಬ್ರಹ್ಮನೇ ತಪಸ್ಸು ಮಾಡಿ ಆದಿಯಲ್ಲಿ ಮೊಟ್ಟ ಮೊದಲಿಗೆ ಸೃಷ್ಟಿಸಿದನು. ಯಾರ ಮುಖದಿಂದ ದೇವತೆಗಳು ಸದಾ ಹವ್ಯಾದಿಗಳನ್ನು ಸ್ವೀಕರಿಸಿ ಉಣ್ಣುತ್ತಾರೋ, ಪಿತೃಗಳನ್ನು ಕವ್ಯವನ್ನು ಸ್ವೀಕರಿಸುತ್ತಾರೆ, ಅಂತ ಬ್ರಾಹ್ಮಣನಿಗಿಂತ ಉತ್ತಮವಾದ ಇನ್ನೆಲ್ಲಿದೆ? ವೃಕ್ಷಾದಿ ಸ್ಥಾವರಗಳಿಂದ ಕ್ರಿಮಿಕೀಟಾದಿ ಪ್ರಾಣಿಗಳು ಶ್ರೇಷ್ಠ. ಆ ಪ್ರಾಣಿಗಳಲ್ಲಿ ಬುದ್ಧಿಯಿಂದ ಬದುಕುವ ಪಶುಗಳು ಇನ್ನೂ ಶ್ರೇಷ್ಠ. ಈ ಬುದ್ಧಿಯುಳ್ಳ ಜೀವಿಗಳಲ್ಲಿ ಮನುಷ್ಯರು ಶ್ರೇಷ್ಠ. ಈ ಮನುಷ್ಯರಲ್ಲಿ ಬ್ರಾಹ್ಮಣನು ಶ್ರೇಷ್ಠ. ಬ್ರಾಹ್ಮಣನಿಗೆ ಮಂಗಲ ಸೂಚಕವಾದ, ಕ್ಷತ್ರಿಯನಿಗೆ ಬಲ ಸೂಚಕವಾದ, ವೈಶ್ಯನಿಗೆ ಧನ ಸೂಚಕವಾದ ಹಾಗೂ ಶೂದ್ರನಿಗೆ ಜಿಗುಪ್ಸಾ ಸೂಚಕವಾದ ಹೆಸರುಗಳನ್ನು ಇಡಬೇಕು. ಶೂದ್ರನಿಗೆ ಅಂತ ಹೆಸರು, ಜಿಗುಪ್ಸಾ ಸೂಚಕವಾದ ಹೆಸರುಗಳನ್ನು ಇಡಬೇಕು. ಅದನ್ನು ಯಾವ ತರ ಹೇಳ್ತಾರೆ? ಬ್ರಾಹ್ಮಣನಿಗೆ ಶರ್ಮ ಎಂತಲೂ, ರಾಜನಿಗೆ ರಕ್ಷಣೆ ಕೊಡುವ ಸೂಚಿಸುವ ವರ್ಮ ಎಂತಲೂ, ವೈಶ್ಯನಿಗೆ ಸಮೃದ್ಧಿಯನ್ನು ಸೂಚಿಸುವ ಗುಪ್ತ ಎಂಬ ಹೆಸರನ್ನು ಹಾಗೂ ಶೂದ್ರನಿಗೆ ಶ್ರೇಷ್ಠ ಸೂಚಕವಾದ ದಾಸ ಎಂಬ ಹೆಸರನ್ನು ಸೇರಿಸಬೇಕು. ಸೊ ಈ ರೀತಿ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಸಮಾಜವನ್ನ ವರ್ಗೀಕರಣ ಆಗ್ತದೆ. ಕೆಲವೊಂದು ವರ್ಗದವರಿಗೆ ಹೆಚ್ಚಿನ ಅವಕಾಶಗಳನ್ನ ಅನುಕೂಲವಾಗಿ ಕೊಟ್ಟಿದ್ದಾರೆ. ಮತ್ತೆ ಒಂದೇ ತರ ತಪ್ಪು ಮಾಡಿದ್ರು ಪ್ರತಿಯೊಂದು ವರ್ಗದವರಿಗೂ ಬೇರೆ ಬೇರೆ ಶಿಕ್ಷೆ. ಮೇಲೆ ವರ್ಗದವರಿಗೆ ಶಿಕ್ಷೆನೇ ಇಲ್ಲ ಅಥವಾ ಕನಿಷ್ಠ ಶಿಕ್ಷೆ, ಕೆಳ ವರ್ಗದವರಿಗೆ ಗರಿಷ್ಠ ಶಿಕ್ಷೆ. ಈ ತರ ಎಲ್ಲ ತಾರತಮ್ಯಗಳವೆ. ಆಮೇಲೆ ಹೆಣ್ಣು ಮಕ್ಕಳ ಕುರಿತಾಗಿನೂ ಇಲ್ಲಿ ಸಮಾನತೆ ಇಲ್ಲ. ಯಾವ ರೀತಿ ಶೂದ್ರರಿಗೆ ಸ್ಥಾನ ಇದೆ, ಅದೇ ರೀತಿ ಹೆಣ್ಮಕ್ಳಿಗೂ ಸ್ಥಾನ, ಅಂದ್ರೆ ಕನಿಷ್ಠವಾದ ಸ್ಥಾನ. ಬಾಲ್ಯಕ್ಕಿದ್ದಾಗಲೂ, ಯುವತಿ ಇದ್ದಾಗಲೂ, ವೃದ್ಧಿ ಆದಾಗಲೂ, ಮನೆಯಲ್ಲಿದ್ದಾಗಲೂ ತಾನೇ ಸ್ವತಂತ್ರವಾಗಿ ಸ್ತ್ರೀ ಯಾವ ಕಾರ್ಯವನ್ನು ಮಾಡಬಾರದು. ಬಾಲ್ಯದಲ್ಲಿ ಸ್ತ್ರೀಯು ತಂದೆ ವಶದಲ್ಲಿ, ಯೌವನದಲ್ಲಿ ಗಂಡನ ಅಧೀನದಲ್ಲಿ, ಗಂಡ ಸತ್ತ ನಂತರ ಪುತ್ರ ಅಧೀನದಲ್ಲಿ ಬಾಳಬೇಕಲ್ಲದೆ ತಾನೇ ಸ್ವತಂತ್ರವಾಗಿ ವ್ಯವಹರಿಸಬಾರದು. ತಂದೆ ಗಂಡ ಮಕ್ಕಳನ್ನು ಒಬ್ಬಳೇ ಬಿಟ್ಟು ಇರಬಾರದು. ಇವಳನ್ನು ಬಿಟ್ಟು ಒಬ್ಬಳೇ ಇದ್ದರೆ ಸ್ತ್ರೀಯು ತಂದೆಯ ಹಾಗೂ ಗಂಡನ ಮನೆಗಳೆರಡಕ್ಕೂ ಕೆಟ್ಟ ಹೆಸರು. ಸೊ ಹೀಗೆ ಸ್ತ್ರೀ ಕುರಿತಾಗಿನೂ ಇಲ್ಲಿ ಏನದೆ ಸಮಾನತೆ ಇಲ್ಲ. ಸೊ ಇವಕ್ಕಾಗಿ ಈ ಶರಣರು ಈ ಯಜ್ಞ ಯಾಗಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡೋ ಕಾರಣಕ್ಕಾಗಿ ಅಲ್ಲಿ ಶೋಷಣೆ ಇದೆ, ಹಿಂಸೆ ಇದೆ. ಅದಕ್ಕೆ ಅದನ್ನು ನಿರಾಕರಿಸಿದ್ರು. ಆಮೇಲೆ ಶ್ರುತಿಗಳು ಏನದಾವೆ, ಇವು ಸಹಿತ ಸಮಾನತೆ ಇಲ್ಲ, ಇಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇದೆ, ಶೋಷಣೆ ಇದೆ. ಅದಕ್ಕಾಗಿ ಇದು ಬೇಡ ಅಂತ ಶರಣರು ಇದನ್ನು ವಿರೋಧಿಸಿದರು. ಜೈನ ಧರ್ಮ ಮೊದಲು, ಆಮೇಲೆ ವೈದಿಕ ಧರ್ಮ ಹುಟ್ಟುಕೊಟ್ಟು, ಆಮೇಲೆ ಬೌದ್ಧ ಧರ್ಮ ಬಂತು, ಆಮೇಲೆ ಈ 12ನೇ ಶತಮಾನದಲ್ಲಿ ಶರಣ ಧರ್ಮ, ಆಮೇಲೆ 15ನೇ ಶತಮಾನದಲ್ಲಿ ಸಿಖ್ ಧರ್ಮ ಬಂತು. ಅದು ನಮಗೆ ಪ್ರಶ್ನೆ ಇಲ್ಲ. ನಮ್ಮ ನಂತರ ಬಂದಂತಹ ಧರ್ಮ ಅದಕ್ಕೆ ಸ್ಥಾನ ಸಿಕ್ತು. ಎಲ್ಲಕ್ಕಿಂತ ಮೊದಲಿದ್ದ ಜೈನ ಧರ್ಮಕ್ಕೂ ಸಹಿತ ವಿಳಂಬವಾಗಿ ಅದಕ್ಕೆ ಸ್ಥಾನಮಾನ ಸಿಕ್ತು. ಇವು ಎಲ್ಲ ಧರ್ಮಗಳ ಕುರಿತಾಗಿಯೂ ಇಲ್ಲಿ ಶರಣರು ಹಲವಾರು ವಚನಗಳನ್ನು ಬರೆದಿದ್ದಾರೆ. ಶಾಂತ ವೀರೇಶರ ಒಂದು ವಚನ, ಅದನ್ನೆಲ್ಲ ಓದೋದಿಲ್ಲ, ಅದು ದೊಡ್ಡದೇ. ಅದರೊಳಗೆ ಮುಖ್ಯವಾದಂಥದ್ದು, ದೇಹವೇ ಆತ್ಮನೆಂಬರು ಚಾರ್ವಾಕರು, ಇಂದ್ರಿಯಗಳೇ ಆತ್ಮನೆಂಬರು ಚಾರ್ವಾಕ ದೇಶಿಗಳು, ಪ್ರಾಣವೇ ಆತ್ಮನೆಂಬರು ಹಿರಣ್ಯ ಗರ್ಭರೆಂಬ ಚಾರ್ವಾಕೈಕ ದೇಶಿಗಳು. ಬಳಿಕ ದೇಹಾದಿ ವಿಲಕ್ಷಣನಾದ ಓರ್ವಾತನು ದೇಹ ಪರಿಮಿತವಾಗಿ ಮಧ್ಯ ಪರಿಮಾಣ ತತ್ವದಿ ಸಂಕೋಚ ವಿಕಾಸ ಧರ್ಮಯುಕ್ತನೆಂಬರು ಜೈನರು. ಅಂದ್ರೆ ಏನು ವೈರಾಗ್ಯ ಭಾವ ಜೈನರಲ್ಲಿದೆ ಅದನ್ನ ಇಲ್ಲಿ ಹೇಳ್ತಾರೆ. ಬುದ್ಧಿಯೇ ಆತ್ಮನೆಂಬರು ಬೌದ್ಧರು. ಆದರೆ ಇವರು ಏನ್ ಹೇಳ್ತಾರೆ ಅಂದ್ರೆ, ಆತ್ಮನು ನಿತ್ಯ ವ್ಯಾಪಕ ಜ್ಞಾನ ಕ್ರಿಯಾ ರೂಪನೆಂಬರು ಮಾತ್ರ ಸಂಧಿತ ಸಿದ್ಧಾಂತಿಗಳೆಂದು ಪೃಥಕ್ಕರಿಸಲು ಶಾಂತ ವೀರೇಶ್ವರ ಇಂತಿ ಮತಾಂತರಗಳ ವಿನಾಚರಣೆ ವಿಡಿಯುವನಲ್ಲಯ್ಯ ಶರಣ ಶಿವಾದ್ವೈತಿಯಾಗಿ ಮಹಾಂತ ಗುರು ಶಾಂತವೀರ ಪ್ರಭು. ಅಂದ್ರೆ ಇಲ್ಲಿ ಇವನ್ನೆಲ್ಲ ನಿರಾಕರಿಸ್ತಾರೆ ಶರಣ, ಯಾವ ಅಲ್ಲ ಅಂತ ಹೇಳ್ತಾರ. ಆಮೇಲೆ ಅಮುಗೆ ರಾಯಮ್ಮ ಹೇಳ್ತಾರೆ, ಕಾಲಾಡಿಯಂತೆ ದೇಶ ದೇಶಕ್ಕೆ ತಿರುಗಲೇತಕ್ಕೆ ಪರ ಸಮಯದ ಜೈನನಂತೆ ನುಡಿಯಲೇಕೆ. ಸೊ ಅಲ್ಲಿಯೂ ಅದನ್ನ ವಿರೋಧಿಸ್ತಾರೆ. ಚನ್ನಬಸವನ್ನ ಹೇಳ್ತಾರೆ, ಶೈವ ಭಾಟ ವೈಶೇಷಿಕ ಜೈನ ಬೌದ್ಧ ಚಾರ್ವಾಕರೆಂಬ ಷಡು ದರ್ಶನದ ಹಂಬಲವನ್ನಡಗಿಸಿದಾತನಾಗಿ ವಾದ ವಶ್ಯ ಯಂತ್ರ ಮಹೇಂದ್ರ ಜಾಲ ಆಕರ್ಷಣ ಉಚ್ಚಾಟನೆ ಎಂಬ 6 ಭ್ರಮೆಯನ್ನಡಗಿಸಿದಾತನಾಗಿ ಪ್ರಣವ ಪಂಚಾಕ್ಷರ ಪದಸ್ಥನಾಗಿ ಇಂತಿ ಷಟ್ ಸಂಪಾದನೆ 36ರಿಂದ ಕೂಡಲ ಚಂದ ಸಂಗಯ ಶರಣ ಬಸವನ್ನ ಬರಿಯ ಬಯಲು. ಇವನ್ನೆಲ್ಲ ಯಾವ ರೀತಿ ವಿರೋಧಿಸಿದಾರೆ ಅಂತ ಇಲ್ಲಿ ನಮಗೆ ಉದಾಹರಣೆಗಳು ಸಿಗ್ತವೆ. ಸೊ ಹೀಗಾಗಿ
ಜೈನ ಬೌದ್ಧ ಸಿಖ್ ಧರ್ಮದೇ. ಅದೇ ತರ ನಾವಿಲ್ಲಿ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಆಗಿದೆ. ಆದ್ರೆ ನಾವು ಇಲ್ಲಿ ಇವತ್ತು ಏನಾಗ್ತದೆ ಅಂತಂದ್ರೆ ಸಮಾಜದೊಳಗೆ ಅಥವಾ ಯಾರು ಇದನ್ನ ಪ್ರತಿಪಾದನೆ ಮಾಡಬೇಕಾಗಿದೆ ಅವರು ಸರಿಯಾಗಿ ಪ್ರತಿಪಾದನೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದು ಇವನ್ ಮುಂದಾಳುಗಳೇನಿದ್ದಾರೆ ಅವರು ಸಹಿತ ಎಲ್ಲಿ ತಪ್ತಾ ಇದ್ದಾರೆ ಅಂತಂದ್ರೆ, ಈ ಶರಣರು ಈ ವೈದಿಕ ಪರಂಪರೆನ ನಿರಾಕರಿಸಿದ್ರು, ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡ್ರು. ಹಾಗಂತೇಳಿ ಅದನ್ನ ನಾವು ಟೀಕೆ ಮಾಡುವಂತ ಪದೇ ಪದೇ ಅವ್ರನ್ನ ಹೀಯಾಳಿಸೋದು ಬೇಕಾಗಿಲ್ಲ. ಬೌದ್ಧರು ತಮ್ಮ ದಾರಿ ಹೆಂಗ್ ಕಂಡುಕೊಂಡ್ರು, ಜೈನ್ ಹೆಂಗ್ ಕಂಡುಕೊಂಡ್ರು, ಸಿಖ್ರು ಹೆಂಗ್ ಕಂಡುಕೊಂಡ್ರು, ಅದೇ ತರ ನಮ್ದೇನದೆ ನಾವು ಹೇಳ್ಕೊಂಡು ನಮ್ದು ಹೇಗೆ ಭಿನ್ನ ಅನ್ನೋದನ್ನ ಹೇಳಿದ್ವಿ. ವಿವರಿಸೋದು ಬೇರೆ, ವಿಶ್ಲೇಷಣೆ ಮಾಡೋದು ಬೇರೆ, ಟೀಕೆ ಮಾಡೋದು ಬೇರೆ, ಮುದಲಿಸೋದು ಬೇರೆ, ಅಪಮಾನ ಮಾಡೋದು ಬೇರೆ. ಸೊ ಇಲ್ಲಿ ನಾವು ತಪ್ತಾ ಇದ್ದೇವೆ ಅಂತ ನನ್ನ ಅಭಿಪ್ರಾಯ. ಹಿಂದೂ ಧರ್ಮವನ್ನು ವಿರೋಧಿಸ್ತಾ ಕೆಲವೊಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಧರ್ಮಕ್ಕೆ ಹೋಲಿಸ್ಕೊಳ್ತಾ ಇದ್ದಾರೆ. ನಮ್ದು ಅದಕ್ಕೆ ಸಮೀಪದೆ ಇದಕ್ಕೆ ಸಮೀಪದೆ ಅಂತ. ಅದು ನನ್ನ ಪ್ರಕಾರ ತಪ್ಪು. ಉದಾಹರಣೆಗೆ ಇಸ್ಲಾಂ ಧರ್ಮಕ್ಕೂ ಹೋಲಿಸ್ಕೊಳ್ತಾರೆ. ನೋಡಿ, ಇಸ್ಲಾಂ ಧರ್ಮದ ವಿಚಾರಗಳು ಅವು ಬೇರೆ, ಕ್ರಿಶ್ಚಿಯನ್ ಧರ್ಮದ ವಿಚಾರಗಳು ಬೇರೆ. ಪ್ರತಿಯೊಂದು ಧರ್ಮಕ್ಕೆ ಅದರ ಕೆಲವೊಂದು ವಿಚಾರಗಳು ಎಲ್ಲ ಧರ್ಮಗಳಲ್ಲಿ ಸಮಾನ ಹೋಲಿಕೆ ಇದ್ದೇ ಇರ್ತಾವೆ. ಕೆಲವೊಂದು ಅಂಶಗಳಲ್ಲಿ ಅದ್ರಾಗ ಇರ್ತಾವೆ. ಅದಕ್ಕೆ ನಾವು ಯಾರಿಗೂ ಹೋಲಿಸ್ಕೊಬಾರ್ದು. ನಾವು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇಸ್ಲಾಂ ಧರ್ಮದ 5 ತತ್ವಗಳೇನು ಮತ್ತು ನಮ್ಮ ಪಂಚಾಚಾರಗಳೇನು ಅದನ್ನ ಒಂದಿಟ್ಟು ಹಂಗೆ ಕಂಪೇರ್ ಮಾಡಿ ನೋಡಿ. ಅದ್ರಾಗ ಏನ್ ಬರ್ತದೆ, ಇಸ್ಲಾಂ ಧರ್ಮ ಶಹಾದ ಅಂದ್ರೆ ನಂಬಿಕೆಯ ಸಾಕ್ಷ್ಯ, ಅಲ್ಲಾ ಹೊರತು ಬೇರೆ ದೇವರಿಲ್ಲ ಮತ್ತು ಮೊಹಮ್ಮದ್ ಪೀಸ್ ಜಪಾನಿ ಅವರು ಆ ದೇವರ ದೂತರೆಂದು ಮನಪೂರ್ವಕವಾಗಿ ನಂಬುವುದು. ಇದು ಇಸ್ಲಾಂದಲ್ಲಿ ಒಂದೇ. ನಮ್ಮಲ್ಲಿ ಲಿಂಗಾಚಾರ ಬರ್ತದೆ. ಇಷ್ಟಲಿಂಗವನ್ನು ದೇವರ ಪ್ರತೀಕವೆಂದು ಭಾವಿಸಿ ಮತ್ತು ಬ್ರಹ್ಮಾಂಡ ವಿಶ್ವ ಚೈತನ್ಯವೇ ಏನು ನಮ್ಮ ದೇವರು ಅಂದ್ರೆ ಅಂಗಲಿಂಗ ಮಹಾಲಿಂಗ, ಅದರ ಬಗ್ಗೆ ನಾನು ಹೇಳೋ ಅವಶ್ಯ ಇಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದೇವೆ. ಸೊ ಇಲ್ಲಿ ವ್ಯತ್ಯಾಸ ಅವರು ಅಲ್ಲಾ ಅನ್ನೋ ಶಬ್ದದ ಅರ್ಥನೇ ದೇವರಂತೂ ಹೇಳ್ತಾರೆ, ಅದು ಬೇರೆ. ಇಲ್ಲಿ ನಾವು ಬ್ರಹ್ಮಾಂಡ ವಿಶ್ವ ಚೈತನ್ಯವನ್ನು ನಾವು ದೇವರು ಅಂತೀವಿ, ಅದನ್ನ ನಾವು ವ್ಯತ್ಯಾಸ ತಿಳ್ಕೋಬೇಕು. ಆಮೇಲೆ 2ನೇದು ಸಲಾ ಅಂದ್ರೆ ನಮಾಜ್, ದಿನಕ್ಕೆ 5 ಬಾರಿ ತಪ್ಪದೆ ನಿಗದಿತ ಸಮಯದಲ್ಲಿ ಅಲ್ಲಾಹನಿಗೆ ಪ್ರಾರ್ಥನೆ ನಮಾಜ್ ಮಾಡೋದು. ನಮ್ಮದಲ್ಲಿ ಏನಿದೆ, ಲಿಂಗ ಪೂಜೆಗೆ ಹಿಂಗೆ 5 ಸಲ ಮಾಡ್ಬೇಕಂತ ಏನು ನಿಯಮ ಇಲ್ಲ. ಆಮೇಲೆ ಜಕಾತ್ ಕಡ್ಡಾಯ ದಾನ, ಸಂಪತ್ತಿನಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನೀಡಬೇಕಾದ ನಿರ್ದಿಷ್ಟ ಪಾಲು ಅಥವಾ ಧರ್ಮದ ದಾನ. ಆದ್ರೆ ಏನು ಅವ್ರಿಗೊಂದು ರೂಲ್ಸ್ ಮಾಡ್ಯಾರ, ಎಷ್ಟು ಕೊಡ್ಬೇಕಂತ. ಮಿನಿಮಮ್ 2.5% ವರ್ಷದ ಏನು ಇನ್ಕಮ್ ಇರ್ಬೇಕು ಅದ್ರೊಳಗೆ. ಅಂದ್ರೆ 1 ಲಕ್ಷ ಇದ್ರೆ 2,500 ರೂಪಾಯಿ ದಾನ ಮಾಡ್ಬೇಕು. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಇಷ್ಟು ಪರ್ಸೆಂಟ್ ಕೊಡ್ಬೇಕಂತ ಏನು ನಮ್ಮಲ್ಲಿ ಇಲ್ಲ. ಅಂದ್ರೆ ಜನಗಿಂತ ಕಿರಿಯಲ್ಲ ಶಿವಭಕ್ತರಿಗೆ ಹಿರಿಯಲ್ಲ ಎಂಬ ಇನ್ನೊಬ್ಬರ ಭಾವನೆ ಕಳೆದು ಗುರು ಹಿರಿಯರು ಹಾಗೂ ಶಿವಶರಣರಿಗೆ ದಾಸೋಹ ಸೇವೆ ಮಾಡುವುದು, ಈ ತರ ನಮ್ಮಲ್ಲೇ ಬರ್ತದೆ. ಆಮೇಲೆ ಉಪವಾಸ ಸೌಮ್ ಅಂತಾರೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಹಗಲು ಹೊತ್ತು ಆಹಾರ ಮತ್ತು ನೀರನ್ನು ತ್ಯಜಿಸಿ ಉಪವಾಸ ವೃತ್ತ ಆಚರಿಸುವುದು, ಇದು ನಮ್ಗೆ ಅಪ್ಲೈ ಆಗಿಲ್ಲ. ಯಾಕಂದ್ರೆ ವೃತ್ತ ಆಚರಣೆಗಳು ಇವಕ್ಕೆಲ್ಲ ಶರಣರು ಏನೈತಿ ಇವು ಡಾಂಬಿಕ ಭಕ್ತಿ ಅಂತ ಹೇಳ್ತಾರೆ, ಅದನ್ನ ವಿರೋಧಿಸಿದ್ದಾರೆ. ಏನು ಅಂತರಂಗ ಶುದ್ಧಿಯೇ ನಿಜವಾದ ಪೂಜೆ ಅಂತ ಹೇಳ್ತಾರೆ. ಸೊ ಇಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ಹಜ್ 5ನೇದು ತತ್ವ ಹಜ್, ಜೀವನದಲ್ಲಿ ಒಮ್ಮೆ ಆದರೂ ಹಜ್ ಯಾತ್ರೆ ಕೈಗೊಳ್ಳುತ್ತೆ. ನಮ್ಮಲ್ಲಿ ಈ ಧರ್ಮಕ್ಷೇತ್ರಗಳು ಹೋಗೋದ್ರ ಬಗ್ಗೆನೂ ಶರಣರು ವಿರೋಧಿಸಿದ, ಯಾವುದೂ ಇಲ್ಲೇ ಇದೆ ನಮ್ಮೊಳಗೆ ಇದ್ದಂತೆ. ಸೊ ಹೀಗೆ ಇದನ್ನ ಯಾಕೆ ನಾವು ಮಾಡೋದೆಲ್ಲ ಕೆಲಸ ಇದೆ, ನಮ್ಮ ಮಠಾಧೀಶರು ಮಾಡ್ಬೇಕಿದೆ. ಯಾಕೆ ನಮ್ಮ ಧರ್ಮ ಬೇರೆ ವಿಶಿಷ್ಟವಾಗಿದೆ, ವಿಭಿನ್ನವಾಗಿದೆ, ವಿಶೇಷವಾಗಿದೆ, ಶ್ರೇಷ್ಠವಾಗಿದೆ ಅನ್ನೋದನ್ನ ಇದನ್ನು ಹೇಳಬೇಕಾಗಿರೋದು ಅವ್ರು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮಲ್ಲೇ ಮುಂದೆ ಬರ್ತದೆ ಸದಾಚಾರ, ಶಿವಾಚಾರ ಬರ್ತದೆ, ಅವು ಅದ್ರ ಬಗ್ಗೆ ಅಲ್ಲಿಲ್ಲ, ಉಲ್ಲೇಖ ಇಲ್ಲ. ಮುಂದೆ ಒಂದು ಜಿಹಾದ್ ಅಂತೇಳಿ ಅವರಲ್ಲಿ ಬರ್ತದೆ, ನಮ್ಮಲ್ಲಿ ಗಣಾಚಾರ ಬರ್ತದೆ. ಅದು ನಮ್ಮ ಗಣಾಚಾರ ಶಿವ ಮತ್ತು ಶಿವಭಕ್ತರ ನಿಂದನೆಯನ್ನು ಸಹಿಸದಿರುವುದು, ಧರ್ಮ ಮತ್ತು ಸಮಾಜಕ್ಕೆ ಹಾನಿಯಾಗುವ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸುವುದು. ಸೊ ಅಥವಾ ಅಲ್ಲಿ ಏನು ವಚನಗಳ ಪ್ರಕಾರ ಏನಿದೆ, ಅಲ್ಲಿ ಏನು ನಿಂದನೆ ಆಗತ್ತಿತ್ತಂದ್ರೆ ಅಲ್ಲಿ ನಿಲ್ಲಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಸೊ ಆ ರೀತಿ ನಮ್ಮಲ್ಲಿದೆ. ಇಲ್ಲಿ ಏನಿದೆ ಜಿಹಾದದ್ದು 3 ತರ ಬರ್ತದೆ. ಗ್ರೇಟರ್ ಅಂತಂದ್ರೆ ಆಂತರಿಕ ಶುದ್ಧಿಯನ್ನೇ ಮಾಡ್ಕೊಳ್ಳೋದು, ಮತ್ತೆ ಟಂಗ್ ಪೆನ್ ಅಂತ ಬರ್ತದೆ, ಅಂತಂದ್ರೆ ನಾಲಿಗೆಯಿಂದ ಲೇಖನದಿಂದ ಮುಂದೆ ಶುದ್ಧಿ ಅಂತೀರಿ. 3ನೇದು ಲೆಸ್ಸರ್ ಅಂತಂದ್ರೆ ಎಕ್ಸ್ಟರ್ನಲ್ ಅಂತೇಳಿ, ಅಂದ್ರೆ ಧರ್ಮದ ರಕ್ಷಣೆಗಾಗಿ ಹೋರಾಡುವುದು. ಸೊ ಈ ರೀತಿ ಅಲ್ಲಿ ಬರ್ತದೆ. ಹೀಗೆ ನಾವು ಹೋಲಿಕೆ ಮಾಡೋದ್ರಿಂದ ಎಲ್ಲ ಧರ್ಮಗಳಲ್ಲಿ ಅಂಶಗಳನ್ನ ನಾವು ಹೋಲಿಕೆ ಮಾಡ್ಬೋದು. ಅದ್ರಿಗೆ ಯಾವುದೇ ಒಂದು ನಿರ್ದಿಷ್ಟ ಧರ್ಮಕ್ಕೆ ಹೋಲಿಕೆ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ. ನಾವು ಯಾವುದೇ ನಿರ್ದಿಷ್ಟ ಧರ್ಮವನ್ನ ವಿರೋಧಿಸೋದು ಅವಶ್ಯ ಇಲ್ಲ, ಅದನ್ನ ಟೀಕೆ ಮಾಡುವ ಅವಶ್ಯ ಇಲ್ಲ. ನಮ್ಮ ಸಿದ್ಧಾಂತಗಳನ್ನು ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನಾವು ಆಧಾರ ಸಹಿತವಾಗಿ ಹೆಚ್ಚು ತರ್ಕಬದ್ಧವಾಗಿ
ಮಂಡಿಸುವುದು ಬಹಳ ಮುಖ್ಯ. ಅದರ ಮೂಲಕ ನಾವು ನಮ್ಮ ತನವನ್ನ ಕಂಡುಕೊಳ್ಬೇಕಾಗಿದೆ. ಇದೇ ತರ ಯಾಜ್ಞವಲ್ಕ್ಯ ಸ್ಮೃತಿನ ಬರ್ತದೆ. ಇದರೊಳಗೆ ಅಷ್ಟು ಒಂದು ವರ್ಣ ವ್ಯವಸ್ಥೆ ಬಗ್ಗೆ ಜಾಸ್ತಿ ಇಲ್ಲ, ಆದ್ರೂ ಸಹಿತ ಇಲ್ಲಿ ಇವರು ಸಹಿತ ಮನುಸ್ಮೃತಿಯ ಕೆಲವೊಂದು ಅಂಶಗಳು ಇಲ್ಲಿ ಬರ್ತವೆ. ಆಮೇಲೆ ಪರಾಶರ ಸ್ಮೃತಿಯಲ್ಲಿ ಸಹಿತ ಯಾವ ತರ ವರ್ಣಾಶ್ರಮ ವ್ಯವಸ್ಥೆಯನ್ನು ಅವರು ಸಮರ್ಥಿಸಿಕೊಳ್ತಾರೆ ಅನ್ನೋದಕ್ಕೆ ಇಲ್ಲಿ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಜನರಲ್ಲಿ ಮೇಲು ಕೀಳಿನ ಭೇದ ಭಾವನೆಯನ್ನು ಹುಟ್ಟಿಸುವ ಉದ್ದೇಶದಿಂದ ವರ್ಣ ಪದ್ಧತಿಯು ನಿರೂಪಿತವಾಗಲೇ ಇಲ್ಲ. ಸಮಾಜದ ಕಾರ್ಯಗಳು ವ್ಯವಸ್ಥಿತವಾಗಿರಬೇಕೆಂಬ ಉದ್ದೇಶದಿಂದ ಈ ಪದ್ಧತಿಯು ಜಾರಿಯಲ್ಲಿ ಬಂದು ಪ್ರತಿಯೊಬ್ಬ ವ್ಯಕ್ತಿಯ ಶಾರೀರಿಕ ಬೌದ್ಧಿಕ ಸಾಮರ್ಥ್ಯಗಳನ್ನು ನಿರ್ಮಿಸಿ ಯೋಗ್ಯವಾದ ಕಾರ್ಯವನ್ನು ವಹಿಸಿಕೊಡಲಾಗುತ್ತಿತ್ತು. ಹೀಗಾಗಿ ಸಮಾಜದ ಎಲ್ಲ ಕಾರ್ಯಗಳು ಸರಿಯಾಗಿ ವ್ಯವಸ್ಥಿತವಾಗಿ ಸಫಲವಾಗಿಯೂ ನೆರವೇರುವುದರೊಂದಿಗೆ ಮಾನವ ಜನಾಂಗದ ಏಳಿಗೆ ಸಾಧ್ಯವಾಗುತ್ತಿತ್ತು. ಬರುಬರುತ್ತಾ ಈ ವ್ಯವಸ್ಥೆಯಲ್ಲಿ ವ್ಯತ್ಯಾಸವಾಗಿದ್ದರಿಂದ ಜನರು ಬಳವಳಿಯಾಗಿ ಬಂದ ತಮ್ಮ ಉದ್ಯೋಗಗಳನ್ನು ವ್ಯವಸಾಯಗಳನ್ನು ಬಿಡುತ್ತಿರುವುದೇ ನಿರುದ್ಯೋಗ ಸಮಸ್ಯೆಗೆ ಕಾರಣವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಮೂಲ ಉದ್ಯೋಗ ಏನ್ ಪ್ರತಿಯೊಬ್ಬರು ಏನ್ ಮಾಡ್ಬೇಕಿತ್ತು ಅರ್ಥ ಮಾಡ್ಬೇಕು. ಅಂದ್ರೆ ಅಪ್ಪ ಬಡಿಗಿದ್ರೆ ಮಗನೂ ಅರ್ಥ ಮಾಡ್ಬೇಕು, ಬೇರೆ ಮಾಡ್ಬಾರ್ದು ಅನ್ನೋ ಒಂದು ಅರ್ಥಗಳಿಗೆ ಈ ರೀತಿ ಸಮಾಜ ನಮ್ಗೇನೈತಿ ವ್ಯವಸ್ಥಿತವಾಗಿ ಎಲ್ಲಾ ತರ ಹೊರಗಿದ್ದು ಅದನ್ನೇ ಈಗ ನಾ ಇವನ್ನ ಹೇಳ್ಬೇಕಂದ್ರೆ ಕನ್ನೇರಿ ಮಠಕ್ಕೆ ನೋಡ್ಕೊಂಡ್ ಬಂದಿದ್ದೆ. ನಾವು ಅಲ್ಲಿ ನಮ್ಮ ಶರಣ ತತ್ವದ ಏನು ಒಂದು ಅಂಶ ಯಾವುದೂ ಉಳಿಸಲ್ಲ. ಏನು ವೈದಿಕ ಏನು ಅದೇ ಶ್ರೇಷ್ಠ ಅನ್ನೋದನ್ನ ಅಲ್ಲಿ ಬಿಂಬಿಸುವಂತ ರೂಪಕಗಳು ಇವೆಲ್ಲ ಕಂಡು ಬರ್ತವೆ. ಅಂದ್ರೆ ಅಲ್ಲಿ ಏನು ಆಗಿನ ಕಾಲದೊಳಗೆ ಏನೇನು ಕಾಯಕಗಳು ಮಾಡ್ತಿದ್ರು ಒಂದೊಂದು ವರ್ಗದವರು ಅದೇ ಕಾಯಕ ಶ್ರೇಷ್ಠ ಇತ್ತು, ಅದೇ ತರ ಇರಬೇಕಿತ್ತು ಸಮಾಜ ಅನ್ನೋ ದೃಷ್ಟಿಯಲ್ಲೇ ಅಲ್ಲಿ ಬಿಂಬಿತವಾಗಿದೆ ಅಲ್ಲ. ಇದನ್ನೇ ಶರಣರು ವಿರೋಧಿಸಿದರು. ಅದಕ್ಕಾಗಿ ಅವರು ವಚನಗಳು ನಮಗೆ ಗೊತ್ತದೆ ಸಾಕಷ್ಟು ವಚನ. ಏನು ನಾನು ಯಾರ ಮಗ ಅಂತ ಹೇಳ್ತಾರೆ ಬಸವನವ್ರು, ತಮಗೆ ಗೊತ್ತದೆ ವಚನಗಳಿಗೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಬಸವನವರು ತಮ್ಮನ್ನು ತಾವು ಕನಿಷ್ಠಗೊಳಿಸಿ ಎಲ್ಲರೂ ಶ್ರೇಷ್ಠ ಅನ್ನೋದನ್ನ ಹೇಳಿದರು. ಅದು ನಮ್ಮಲ್ಲಿ ಬರ್ತದೆ. ಅದಕ್ಕಾಗಿ ಇಲ್ಲಿ ಇವ್ರು ಏನಾಗ್ತಾರೆ ಅಂತಂದ್ರೆ ಈ ರೀತಿ ಉದ್ಯೋಗಗಳನ್ನು ಮೂಲ ಉದ್ಯೋಗಗಳನ್ನು ಬಿಟ್ಟು ಬೇರೆ ಬೇರೆ ಉದ್ಯೋಗ ಮಾಡೋದ್ರಿಂದ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಆಕೈತಿ, ಸಮಾಜದ ವ್ಯವಸ್ಥೆ ಹದಗೆಡ್ತೈತಿ. ಇದೇ ರೀತಿ ಜಾತ್ಯತೀತ ರಾಷ್ಟ್ರ ಭಾರತದಲ್ಲಿ ಇಂದಿಗೂ ಶಾಲಾ ಪ್ರಮಾಣದಲ್ಲಿ ಹಿಂದೂ ಬ್ರಾಹ್ಮಣ, ಹಿಂದೂ ಕ್ಷತ್ರಿಯ, ಹಿಂದೂ ವೈಶ್ಯ ಮುಂತಾಗಿ ಜಾತಿ ನಿರ್ದೇಶ ಮಾಡುತ್ತಿರುವೆ. ವರ್ಣ ಪದ್ಧತಿ ಸರಿಯಾಗಿದ್ದಿಲ್ಲವೆಂದು ಆಕ್ಷೇಪಿಸುವವರು ಇದನ್ನು ಕೂಡ ಮನೋ ತಾಳುವುದು ಆಚಾರ ಸಂಗತಿಯಲ್ಲವೇ. ಪ್ರತಿಭೆ ಇರಲಿ ಬಿಡಿ, ಕೇವಲ ಜಾತಿ ಆಧಾರದ ಮೇಲೆ ಸರ್ಕಾರಿ ಸೇವೆಗಳಲ್ಲಿ ಆದ್ಯತೆ ನೀಡುತ್ತಿಲ್ಲವೇ. ಈ ಪದ್ಧತಿ ಕೂಡ ಮುಂದಿನ ಶತಮಾನ ಜನರಿಗೆ ಅಸಮಂಜಸವಾಗಿ ತೋರಬಹುದು. ಇನ್ನು ಪ್ರತಿಯೊಬ್ಬ ವ್ಯಕ್ತಿಯು ಶಾರೀರಿಕ, ಬೌದ್ಧಿಕ, ಆಧ್ಯಾತ್ಮಿಕ ವಿಕಾಸ ಹಂತವಾಗಿ ಆಗುವುದರೊಂದಿಗೆ ಅವರನ್ನು ಪೂರ್ಣತ್ವದ ಕಡೆಗೆ ಕರೆದೊಯ್ಯುವ ಉದ್ದೇಶದಿಂದ ಆಶ್ರಮ ಪದ್ಧತಿಯಲ್ಲಿ ಇರುವುದು ಸೂಕ್ಷ್ಮದರ್ಶಿಗಳಿಗೆ ಕಂಡುಬರುವ ವಿಷಯವಾಗಿದೆ. ಅಂದ್ರೆ ಈ ವರ್ಣ ವ್ಯವಸ್ಥೆಯನ್ನ ಯಾವ ರೀತಿ ಸಮರ್ಥಿಸ್ಕೊತಾರೆ ಅನ್ನೋದು ಕಂಡು ಬರ್ತದೆ. ಸೊ ಅದಕ್ಕೆ ಈ ರೀತಿ ನಮ್ಮ ಶರಣ ತತ್ವ ಏನು ಶ್ರೇಷ್ಠ ಆಗಿತ್ತು, ಇಷ್ಟೆಲ್ಲ ಬಸವನವರು ಕ್ರಾಂತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಅದಕ್ಕೆ ಯಾಕೆ ಪೆಟ್ಟು ಬಿತ್ತು ಅದಕ್ಕೆ ತಮಗೆ ಗೊತ್ತದೆ. ಏನು ಕ್ರಾಂತಿ ಆಯ್ತು, ಎಲ್ಲ ಜನ ಅದರ ಭಯದಿಂದ ಅದರ ಬಗ್ಗೆ ಮಾತಾಡಲಿಲ್ಲ. ಮುಂದೆ 15ನೇ ಶತಮಾನದ ನಂತರ ಪುನರುಜ್ಜೀವನ ಬಂತು ಅಂತ ಅನ್ನೋದನ್ನ ತಮಗೆ ಗೊತ್ತಿರ್ತದೆ. ಅದರೊಳಗೆ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಬರೆದಂತ ಒಂದು ಲೇಖನದೊಳಗೆ ಬಹಳ ಒಂದು ಪ್ಯಾರ ಓದಿ ಬಿಡ್ತೇನೆ, ತಮಗೆ ಅರ್ಥ ಆಗಿರ್ತದೆ. ಅಂದ್ರೆ ಯಾವ ತರ ನಮ್ಮ ಲಿಂಗಾಯತ ಧರ್ಮಕ್ಕೆ ಹಾನಿ ಆಯ್ತು. ಪ್ರೌಢ ದೇವನ ಕಾಯಲದಲ್ಲಿ ನಡೆದ ವಚನ ಸಾಹಿತ್ಯದ ಸಂಕಲನ ಮತ್ತು ಸಂಪಾದನೆಯಲ್ಲಿ ತೊಡಗಿದ್ದ ಕವಿಗಳಲ್ಲಿ ಬಹುತೇಕರು ವೀರಶೈವ ಅಥವಾ ಶೈವದ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದವು. ಪ್ರೌಢ ದೇವನ ನಂತರ ಬಂದಂತಹ ಶೂನ್ಯ ಸಂಪಾದನಕಾರರು ಹಾಗೂ ಕವಿಗಳು ಸಹ ಅದೇ ಹಿನ್ನೆಲೆಯವರಾಗಿದ್ದರು. ಆದರೆ 12ನೇ ಶತಮಾನದ ಶರಣ ಚಳುವಳಿಯ ಮೂಲ ಅಂತಸತ್ವ ಶೈವ, ವೀರಶೈವ ಮುಂತಾದ ಪ್ರಾಚೀನ ಭಾರತೀಯ ಧಾರ್ಮಿಕ ಪ್ರಭೇದಗಳಿಗೆ ಹೊರತಾಗಿದ್ದು, ಬಸವಾದಿ ಶರಣ ಉದ್ದೇಶ ಅಂದು ಅಸ್ತಿತ್ವದಲ್ಲಿದ್ದ ಎಲ್ಲಾ ಪರಂಪರಾಗತ ದರ್ಶನಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಹೊಸದೊಂದು ಅವೈದಿಕ ದರ್ಶನ ಪ್ರತಿಪಾದಿಸುವುದಾಗಿತ್ತು ಎನ್ನುವ ಸೂಕ್ಷ್ಮವನ್ನು ಈ ಕವಿಗಳು ಗುರುತಿಸಲಿಲ್ಲವೋ ಅಥವಾ ಉದ್ದೇಶಪೂರ್ವಕವಾಗಿ ಲಿಂಗಾಯತವನ್ನು ಶೈವದೊಂದಿಗೆ ಮಿಳಿತಗೊಳಿಸಿದರೋ ಎನ್ನುವುದು ಬಿಡಿಸಲಾಗದ ಒಗ್ಗಟ್ಟಾಗಿದೆ. ನೋಡಿ, ಸ್ಪಷ್ಟವಾಗಿರ್ತಾರೆ. ಏನು ಪ್ರೌಢದ ಕಾಲದಲ್ಲಿ ಏನು ಬಂದಂತ ಪಂಡಿತರು ಲಿಂಗಾಯತ ಧರ್ಮದ ಬಗ್ಗೆ ಬರೆದ್ರು, ಹಲವಾರು ಪುಸ್ತಕಗಳು ಎಲ್ಲ ವಿವರಣೆ ಇದ್ರ ಸಂಪೂರ್ಣವಾಗಿ. ಅಲ್ಲಿ ಅವ್ರು ಬರಿಬೇಕಾದ್ರೆ ಅವರೆಲ್ಲ ಪಂಡಿತರು ಇದನ್ನ ಯಾಕೆ ಬಿಟ್ರು, ಇದು ಬಸವ ತತ್ವ ಏನೈತಿ ಎಲ್ಲ ಹಿಂದಿನ ಪರಂಪರೆಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ ನಿರಾಕರಿಸಿ ಹೊಸದನ್ನ ಸ್ಥಾಪಿಸಿದ್ರು ಅನ್ನೋದನ್ನ ಯಾಕೆ ಇವರು ಅದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಿಲ್ಲ? ಇದು ಯಾಕೆ ಅವ್ರಿಗೆ ಗುರುತಾಗ್ತಿದ್ರು? ಅಥವಾ ಏನೋ ಇದನ್ನ ಲಿಂಗಾಯತವನ್ನ ಶೈವಗಳಿಗೆ ಸೇರ್ಸಾಕನ ಹಂಗೆಲ್ಲ ತಮ್ಗೆ ಹೆಂಗ್ ಬೇಕಂಗ್ ಬರೆದ್ರು? ಇವನ್ನ ತಾವು ಕರ್ತಾರನ ಕಮ್ಮಟ ಓದಿರ್ಬೋದು. ಅದರೊಳಗೆ ಬಸವನನ್ನ ಹುಟ್ಟು ಸಹಿತ ಈ ಪುರಾಣದ ಶಿವನ ಕಥೆಯೊಂದಿಗೆ ಜೋಡಿಸ್ಬಿಡ್ತಾರೆ. ಸೊ ಈ ರೀತಿ ಯಾಕೆ ಮಾಡಿದ್ರು ಅಂತೇಳಿ ಪ್ರಶ್ನೆ ಮಾಡ್ತಾರೆ. 15ನೇ ಶತಮಾನದವರೆಗೆ ಹರಿಹರ, ಪಾಲ್ಗುಣಿಕೆ ಸೋಮದತ್ತ, ಭೀಮಕವಿ ಮುಂತಾದವರು ಲಿಂಗಾಯತ ಸಿದ್ಧಾಂತ ಹಾಗೂ ಬಸವಾದಿ ಶರಣ ಚರಿತ್ರೆಯ ಹಳಿಯನ್ನು ತಪ್ಪಿಸಿ ಅವನನ್ನು ಶೈವದ ಹಳಿಯ ಮೇಲೆ ತಂದು ನಿಲ್ಲಿಸಿದರು. ಇವರೆಲ್ಲ ಯಾರು
ಹರಿಹರ, ಪಾಲ್ಕುರ್ಕಿ, ಸೋಮನಾಥ, ಭೀಮಕವಿ ಮುಂತಾದವರು ಇವರೆಲ್ಲ ಬಸವ ತತ್ವವನ್ನ ಶೈವದ ಹಳಿ ಮೇಲೆ ತಂದು ನಿಲ್ಲಿಸಿದ್ರು. ಅವರ ನಂತರ ಬಂದಂತ ಎಲ್ಲಾ ಕವಿಗಳು ಮೊದಲಿನವರು ಹಾಕಿದ ಮೇಲ್ಪಂಕ್ತಿಯನ್ನು ಮುಂದುವರಿಸಿದ್ರು. ಇದರಿಂದಾಗಿ ಲಿಂಗಾಯತ ದರ್ಶನವು ಆ ಕಾಲದಲ್ಲಿ ಸಂಕರವನ್ನು ಅಶುದ್ಧವಾಯಿತು. ಸೊ ಇದು ಕಾರಣ. ಅದಕ್ಕಾಗಿ ಇವತ್ತೇನಾಗಿದೆ, ನಾವು ನಮ್ಮ ಒಂದು ಏನದೆ ಅಸ್ತಿತ್ವವನ್ನ, ಐತಿಹ್ಯವನ್ನ, ಮಹತ್ತನ್ನ ನಾವು ಸಮಾಜದ ಮುಂದೆ ಇಡಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ಕಲಬುರಗಿ ಅಂತವರು ಹಲವಾರು ಸಂಶೋಧನೆ ಮಾಡಿ ಇದು ಯಾಕೆ ಬಸವ ತತ್ವ ಭಿನ್ನ ವಿಶೇಷ ಅಂತ ಅನ್ನೋದನ್ನ ನಿರೂಪಿಸಿದ್ದಾರೆ. ಆದ್ರೂ ಸಹಿತ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು, ಅಜ್ಞಾನ ಇಲ್ಲ ಅನ್ನೋ ಕಾರಣಕ್ಕಾಗಿ ಏನಾದ್ರೂ ಒಂದಷ್ಟು ಉದಾಹರಣೆಗಳನ್ನ ತೆಗೆದುಕೊಂಡು ಬಂದು ಅವನ್ನ ಹೋಲಿಕೆ ಮಾಡಿ, ಇಲ್ಲ ಇದು ಹಿಂಗಿತ್ತು ಅಂತೇಳಿ ಅವ್ರೇನು ಸಮಾಜದೊಳಗೆ ಬಿಂಬಿಸಾಕೊಂಡಿದ್ದಾರೆ. ಅದರಿಂದ ಜನ ಗೊತ್ತಿಲ್ಲದವ್ರು ಪಾಪ ನಂಬಿಡ್ತಾರೆ. ಅದಕ್ಕಾಗಿ ಈಗ ವಚನ ದರ್ಶನ ಅಂತ ಪುಸ್ತಕ ಬಂದಿತ್ತು, ಅದ್ರ ವಿರುದ್ಧ ಏನು ವಚನ ದರ್ಶನ ಸತ್ಯಮಿತ್ ಅಂತೇಳಿ ಪುಸ್ತಕ ಬಂತು. ಅಂದ್ರೆ ಶರಣರು ಬರಿಬೇಕಾಗ್ತದೆ, ಅದು ಯಾವ ತರ ಅದರೊಳಗೆ ತಪ್ಪದೆ ಅಂತ. ಸೊ ಈ ರೀತಿ ಇಲ್ಲಿ ಏನಾಗ್ತದಂತಂದ್ರೆ, ನಾವು ಈ ನಮ್ಮ ಏನು ಧರ್ಮದ ಬಗ್ಗೆ ನಮಗೆ ಅರಿವಿಲ್ಲದಕ್ಕೆ ನಾವು ಎಲ್ಲರೂ ದಾರಿ ತಪ್ತಾ ಇದ್ದೀವಿ. ಅದಕ್ಕಾಗಿ ಈ ನಮ್ಮ ಶರಣ ತತ್ವವನ್ನ ಏನು ಈ ವೈದಿಕ ಪರಂಪರೆಗೆ ಅವರು ಏನು ಸೇರಿಸಿಕೊಂಡಿದ್ದಾರೆ ಅದು ಸರಿಯಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಿರೂಪಿಸಬೇಕಾಗ್ತದೆ. ಒಟ್ಟು 100 ವಚನಕಾರರು 1184 ವಚನಗಳಲ್ಲಿ ವೇದವನ್ನು ನಿರ್ದೇಶಿಸಿದ್ದಾರೆ. ಒಟ್ಟು 26 ಕಡೆಗಳಲ್ಲಿ ಕಾಡಸಿದ್ದೇಶ್ವರರು, ಕಾಡಸಿದ್ದೇಶ್ವರ ಮಠದಿಂದ ಬಂದಂತ ಸ್ವಾಮೀಜಿಗಳು ಇವತ್ತು ಇದನ್ನ ಇದರೊಳಗೆ ಸೇರ್ಸಾಕೊಂಡಿದ್ದಾರೆ. ಅವರ ಮೂಲ ಶರಣರು ಕಾಡಸಿದ್ದೇಶ್ವರ ಅವರು 19 ವಚನಗಳಲ್ಲಿ ವೇದಗಳನ್ನು ನಿರ್ವಹಿಸಿದ್ದಾರೆ. ಅದನ್ನ ನಾವು ತಿಳ್ಕೊಬೇಕು. ಈಗ ತಮಗೆ ಗೊತ್ತಿದ್ದದೆ, ಏನು ವೇದವನ್ನು ಓದುವವರೆಲ್ಲ ಬಂಜೆ ಮಕ್ಕಳು, ಶಾಸ್ತ್ರವನ್ನು ಓದುವರೆಲ್ಲ ಸುಳಿ ಮಕ್ಕಳು, ಪುರಾಣ ಓದುವರೆಲ್ಲ ಕುಂಟಲಿಗಿದ್ದಿ ಮಕ್ಕಳು, ಈ ವಚನ ಅಂತ ತಮಗೆ ಗೊತ್ತಿದ್ದದೆ. ಆದ್ರೆ ಇನ್ನೂ ಒಂದು ವಚನನೇ ಅವ್ರದ್ದು, ಕಾಡಸಿದ್ದೇಶ್ವರ ವಚನ. ಪರಶಿವ ತತ್ವದ ಸ್ವರೂಪವ ಬಲ್ಲೆರಬಿರಿ, ನಿಮ್ಮ ಬಲ್ಲತನವ ಕೇಳಿರಿಯ, ಆಗಮ ಪುರುಷರಿರ ನಿಮ್ಮ ಆಗಮಗಳು, ನಮ್ಮ ಶಿವನ ನಿಲುಕಡೆಯನ್ನು ಅರಿಯದೆ, ಅರಸಿ ಆಸಕ್ತು ಬಳಲಿ ಹೂದು ಕೇಳಿರಿಯ, ವೇದ ಪುರುಷರಿರ ನಿಮ್ಮ ವೇದಗಳು ವೇದಿಸಲರಿಯದೆ, ನಾಯಾಗಿ ಬೊಗಳಿ ಗಂಡಾಗಿ ಹೂದು ಕೇಳಿರಿಯ, ಪುರಾಣ ಪುರುಷರಿರ ನಿಮ್ಮ ಪುರಾಣಗಳು ಪೂರೈಸಿ ಪರಶಿವನ ಕಾಣದೆ, ವೀರಶೈವ ಪುಂಡ್ರ ಮಸ್ತಕದಿಂದ ಮತನಿಸಿ ಹೋದವು ಕೇಳಿರಿಯ, ನಿಮ್ಮ ಶಾಸ್ತ್ರ ಸಾಧಿಸಿ ನಿಮ್ಮ ಪರಶಿವನ ನಿಲುಕಡೆ ಕಾಣದೆ ಹೊರಲಿ ಹೋದು ಕೇಳಿರಿಯ, ತರ್ಕ ತಂತ್ರಗಳ ಕಲಿತು ಹೋಳುವರು ಟಗರು ಕೋಣ ಹುಂಜಿನಂತೆ ಹೋರಾಡಿ ಮತದಿಂದ ಹೊಡೆದಾಡಿ ಪರಶಿವನ ಕಾಣದೆ ಸತ್ತು ಹೋದರಲ್ಲ, ಇಂತಿ ವೇದ ಶಾಸ್ತ್ರ ಗಮ ಪುರಾಣ ತರ್ಕ ತಂತ್ರಗಳು ಶಿವನ ನಿಲುಕಡೆಯ ಎಂದಿಗೂ ಅರಿಯವು ಅಂತ ಹೇಳ್ತಾರೆ. ಸೊ ಹೀಗೆ ಇವು ಅವರು ನಮ್ಮ ಏನ್ ಶಿವ ಅದಾನೆ ಅದನ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಇಲ್ಲಿ ಕಾಡಸಿದ್ದೇಶ್ವರರು ಹಲವಾರು ವಚನಗಳನ್ನು ಬರೆದಿದ್ದಾರೆ. ಸೊ ಇವನ್ನೆಲ್ಲ ನಾವು ತಿಳ್ಕೊಂಡಾಗ ಇಲ್ಲಿ ಬಸವಣ್ಣ ಹೇಗೆ ಸನಾತನದಿಂದ ಭಿನ್ನ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅದನ್ನ ನಾವು ತಿಳ್ಕೊಂಡು ನಮ್ಮ ತನವನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ.